ರೌದ್ರ ಭೀಕರ ದೃಶ್ಯ. ಕಾಡಿಗೆ ಬೆಂಕಿ ಬಿದ್ದಿದೆ ಅಂದರೆ ಆ ರೋಡ್ ಪಕ್ಕನೇ ನಮ್ಮ ಕಣ್ಣು ಕಾಣುವಷ್ಟು ಒಂದು 50-100 ಅಡಿ ದೂರದಲ್ಲಿ ಇರೋವಂಥ ಒಂದು ಮರ ದಗ 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 ಉರಿತಾ ಇದೆ. ಬೆಂಕಿಯ ನರ್ತನ. ಜೀವವೈವಿಧ್ಯಕ್ಕೆ ಹತ್ತಿರವಾಗುವಂಥ ಅನೇಕ ಬಗೆಯ ಮರ ಗಿಡಗಳನ್ನು ಬೆಳೆಸಿದ್ರೆ ಅದು ನಿಜವಾದ ಕಾಡು. ಹಿಂಗೆ ಪ್ಲಾಂಟೇಷನ್ ಮಾಡಿದ್ರೆ ಅದು ಕಾಡಲ್ಲ. ಸುಮಾರು ಒಂದು 8-10 ಗೌಳಿಗರ ಮನೆಗಳಲ್ಲಿ ಒಂದೊಂದು ಮನೆನೂ ಒಂದು ಸಿನಿಮಾ ಸೆಟ್ ಹಾಕಿದಂಗೆ ಮೊದಲೇ ಮತ್ತು ತಾಳಕ್ಕೆ ತಕ್ಕನಾಗಿ ಕುಣಿತಾರೆ ಅಂತಂದರೆ ರಿವರ್ಸ್ ಮಾಡಿ ಕುಣಿದು 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 ಒಂದು ರೌಂಡ್ ತುಂಬ ಸುಂದರವಾದಂಥ ಜನ. ಕಣ್ಣಲ್ಲಿ ಮುಖದಲ್ಲಿ ಅಂಥ ಕಳೆ. ಬೇರು ನೀರು ನದಿ, ಡಾಕ್ಟರ್ ಹೀಚಿ ಬೋರ್ಲಿಂಗಯ್ಯನವರ ಅನುಭವಗಳು ಮತ್ತು ಚಿಂತನೆಗಳು ಈ ಪಾಡ್ಕ್ಯಾಸ್ಟ್ ಸರಣಿಯ 5ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಾಂಡೇಲಿ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಗೌಳಿಗ ಸಮುದಾಯದ ಸಂಸ್ಕೃತಿ, ಆಚರಣೆಗಳು ಮತ್ತು ಅಲ್ಲಿಯ ಅರಣ್ಯದ ವಾತಾವರಣದ ಬಗ್ಗೆ ಬೋರ್ಲಿಂಗಯ್ಯನವರು ಈ ಎಪಿಸೋಡ್ನಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಪಶ್ಚಿಮ ಘಟ್ಟದ ವೈವಿಧ್ಯಮಯವಾದ ಅರಣ್ಯಗಳಲ್ಲಿ ಏಕಸ್ವರೂಪದ ಪ್ಲ್ಯಾಂಟೇಷನ್ಗಳನ್ನು ನಮ್ಮ ಅರಣ್ಯ ಇಲಾಖೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಟೀಕ್ ಮತ್ತು ಅಕೇಶಿಯಾ ಪ್ಲ್ಯಾಂಟೇಷನ್ಗಳು. ಇಂಥ ಪ್ಲ್ಯಾಂಟೇಷನ್ಗಳ ಕಾರಣದಿಂದಾಗಿ ಕಾಡ್ಗಿಚ್ಚು ಸಂಭವಿಸುವ ಸಾಧ್ಯತೆ ಹೇಗಿರುತ್ತೆ, ಇಂಥ ಒಂದು ಕಾಡ್ಗಿಚ್ಚು ಉಂಟಾದಂಥ ಸಂದರ್ಭದಲ್ಲಿ ಬೋರ್ಲಿಂಗಯ್ಯನವ್ರಿಗೆ ಅಲ್ಲಿ ಆದ ಅನುಭವಗಳ ಬಗ್ಗೆ ಈ ಎಪಿಸೋಡ್ನಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. 5ನೇ ಸಂಚಿಕೆಗೆ ನಿಮಗೆ ಸ್ವಾಗತ ಅಪ್ಪಾಜಿ. ನಮಸ್ಕಾರ. ಈ ಸಲ ನಾನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ, ಅಂಬಿಕಾನಗರ ಮತ್ತು ಆಲೂರು ಅಂತ ಬರ್ತದಲ್ಲಿ, ಅಂಬಿಕಾನಗರ ಹತ್ರ ಆ ಸ್ಥಳದಲ್ಲಿರ್ತಕ್ಕಂಥ ಗೌಳಿಗರನ್ನು ನೋಡಲಿಕ್ಕೆ ಹೋದ್ವಿ ನಾವು. ನಮ್ಮ ಗುರುಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥವ್ರು ಪ್ರೊಫೆಸರ್ ಕಾಳೇಗೌಡ ನಾಗವರ, ಪ್ರಖ್ಯಾತ ಲೇಖಕರು. ಅವ್ರು ಯಾವಾಗಲೂ ಹೇಳೋರು, ನೀವು ಗೌಳಿಗರನ್ನೇ ಮಾಡಲಿಲ್ವಲ್ರಿ, ಎಲ್ಲರದು ಮಾಡ್ತಾಯಿದ್ದೀರಾ, ಅದು ಎಷ್ಟು ಚೆನ್ನಾಗಿದೆ, ಅಂಥ ಅದ್ಭುತವಾದ ಒಂದು ಸಂಸ್ಕೃತಿ ಅವ್ರದ್ದು, ಅವ್ರನ್ನ ನೀವು ಭೇಟಿ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ, ಅಂದರೆ ಅವ್ರನ್ನ ಭೇಟಿ ಮಾಡೋದಾದರೆ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಭೇಟಿ ಮಾಡಬೇಕು ಅಂತ. ಅಂದರೆ ಅವ್ರದ್ದು ಈ ಹೋಳಿ ಹಬ್ಬ ತುಂಬ ಪ್ರಖ್ಯಾತವಾದ, ಇದು ಬಹಳ ಪ್ರಮುಖವಾದ ಹಬ್ಬ ಅವ್ರಿಗೆ. ಆ ಹೋಳಿ ಹಬ್ಬದಲ್ಲಿ ಹೋಗೋಣ, ಮತ್ತು ಆವಾಗ ಹುಣ್ಣಿಮೆ ಇರ್ತದೆ, ಬೆಳದಿಂಗಳ ಇದು ತುಂಬ ಚೆನ್ನಾಗಿರ್ತದೆ ಅಂತ ಕಾಳೇಗೌಡರು ನಾನು ಬರ್ತೀನಿ ಹೋಗೋಣ ಅಂತೇಳಿ ಒಂದು ಇದನ್ನು ಅವರೇ ಫಿಕ್ಸ್ ಮಾಡಿದ್ರು. ಅಲ್ಲಿ ಮೋಹನ್ ಕುರಡಗಿ ಅಂತೇಳಿ ಅಲ್ಲಿ ಒಬ್ಬ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂಥರು ಮತ್ತು ಒಬ್ಬ ರೈಟರು, ಒಬ್ಬ ಕವಿ ಅವರು. ಅವ್ರಿಗೆ ಹೇಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಕೇಶಾಪುರ ಅಂತ ಒಬ್ಬರು ವಿಲೇಜ್ ಪಂಚಾಯತಲ್ಲಿ ಇದ್ದಂಥ ಇನ್ನೊಬ್ಬ ಅಧಿಕಾರಿ. ಸೊ ಅವರಿಬ್ಬರ ಸಹಕಾರದಿಂದ ನಾವು ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಸೊ ಧಾರವಾಡಕ್ಕೆ ತಲುಪಿದ್ವಿ. ಕರೀಂ ಖಾನ್ರು, ನಾನು, ಕಾಳೇಗೌಡರು ಮತ್ತು ಶ್ರೀನಿವಾಸ ಮೂರ್ತಿ. ಧಾರವಾಡದಿಂದ ಏನಿಲ್ಲ 15-20 ಕಿಲೋಮೀಟ್ರು ಹೋಗ್ತಿದ್ದಂಗೆ ಹಳಿಯಾಳ ರೋಡ್ನಲ್ಲಿ ಸಂಪೂರ್ಣ ಚಿತ್ರಣನೇ ಬದಲು. ಹೋಗ್ತಿದ್ದಂಗೆ ಹಳಿಯಾಳ ಇನ್ನೂ ಬಂದಿಲ್ಲ, ಇಡೀ ವಾತಾವರಣ ಬದಲಾಗೋಯ್ತು. ಅಷ್ಟರ ಮಟ್ಟಿಗೆ ಅರಣ್ಯ ಎಲ್ಲ ಶುರುವಾಗೋಯ್ತು. ಆಮೇಲೆ ಇಲ್ಲಿ ಉತ್ತರ ಕನ್ನಡದ ಈ ಭಾಗದ ಅರಣ್ಯ, ದಾಂಡೇಲಿ, ಅಂಬಿಕಾನಗರ, ಹಳಿಯಾಳ ಈ ಕಡೆ ಇರೋವಂಥ ಅರಣ್ಯ ಹೇಗೆ ಅಂತಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಯಥೇಚ್ಛವಾಗಿ ತೇಗದ ಮರಗಳನ್ನ ಬೆಳೆಸ್ತಕ್ಕಂಥ ತೇಗದ ಪ್ಲ್ಯಾಂಟೇಷನ್ಗಳು ತುಂಬ ಅಂದರೆ ಅಲ್ಲಲ್ಲಿ ಬೇರೆ ಥರದ ಎಲ್ಲ ಗಿಡ ಮರಗಳಿರುವಂಥ ಕಾಡುಗಳು ಸ್ವಲ್ಪ ಸಿಗ್ತಿದ್ವು. ಆದರೆ ಯಥೇಚ್ಛವಾಗಿ ತೇಗದ ಮರಗಳ ಪ್ಲ್ಯಾಂಟೇಷನ್ಸು. ಅವು ಏನು ಆಕಾಶದ ಎತ್ತರಕ್ಕೆ ಬೆಳೆದಿರೋವಂಥ ದೊಡ್ಡ ಮರಗಳಿದ್ದವು ಅಲ್ಲಿ. ಇದೆಲ್ಲ ನಾನು ಹೇಳ್ತಿರೋದು, ಇದು ಕೂಡ 35 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಒಂದು ಲೆವೆಲ್ವರೆಗೂ ಹೋಗಿ ಆಮೇಲೆ ಮುಂದಕ್ಕೆ ಇಲ್ಲ, ವೆಹಿಕಲ್ ಹೋಗೋದಿಲ್ಲ, ಇಲ್ಲಿಂದ ನಡೆದೇ ಹೋಗಬೇಕು. ಅಲ್ಲಿಂದ ಪೂರ ಕಾಲ್ದಾರಿ, ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಮರಗಳು ಆಲೆ ಎಲೆ ಉದುರ್ತಾಯಿದ್ವು. ಯಾಕೆಂದರೆ ಅದು ವಸಂತ ಋತು, ನಾವು ಓದದ್ದು, ಎಲೆ ಉದುರ್ತಾಯಿದ್ವು, ಕೆಲವು ಎಲೆ ಚಿಗುರ್ತಾಯಿದ್ವು. ಅಂದರೆ ವಸಂತ ಋತುನ ನಿಜವಾಗಿ ನೋಡಬೇಕು ಅಂದರೆ ಅಂಥ ಟೈಮ್ನಲ್ಲಿ ಹೋಗಬೇಕು ಅನ್ನೋ ಅಷ್ಟು ಚೆನ್ನಾಗಿ. ಒಂದು ಕಡೆಗೆ ಮರ ಉದಿರುವಂಥ ಬೋಳಾಗಿರುವಂಥ ತೇಗದ ಮರಗಳು, ಇನ್ನೊಂದು ಕಡೆಗೆ ಆಗ್ತಾನೆ ಚಿಗುರ್ತಾ ಇರೋವಂಥ ಬೇರೆ ಬೇರೆ ವೆರೈಟಿಯ ಮಲೆನಾಡಿನಲ್ಲಿ ಅದಕ್ಕೆ ಅದನ್ನ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತೀವಿ. ಒಂದು ಎಲೆ ಉದುರಿದ್ರೆ ಇನ್ನೊಂದು ಚಿಗುರ್ತಾ ಇರ್ತದೆ. ಸೊ ಅಂಥ ಒಂದು ಅದ್ಭುತವಾದ ವಾತಾವರಣದಲ್ಲಿ ನಡೀತಾ ಹೋದ್ವಿ. ಹೋಗಿ ಅಲ್ಲಿ ಒಂದು ಕಡೆಗೆ ಒಂದು ಹಾಡಿ, ಅದನ್ನು ಮೊದಲೇ ನಿಗದಿ ಮಾಡಿದರು ಇಂಥ ಹಾಡಿ ಅಂಥೇಳಿ. ಆಲೂರು, ಹಳಿಯಾಳ ತಾಲ್ಲೂಕಿನ ಆಲೂರು ಗ್ರಾಮ ಪಂಚಾಯತಿಗೆ ಸೇರಿದಂಥ ಒಂದು ಹಾಡಿ ಅದು. ಆ ಹಾಡಿ ನೋಡಿದ್ರೆ ಹೇಗಿತ್ತು ಅಂತಂದರೆ, ಸುಮಾರು ಒಂದು 8-10 ಗೌಳಿಗರ ಮನೆಗಳಲ್ಲಿ ಒಂದೊಂದು ಮನೆಯೂ ಒಂದು ಸಿನಿಮಾ ಸೆಟ್ ಹಾಕಿದಂಗೆ. ಅಂದರೆ ಎಲ್ಲ ಬಿದಿರಿನಲ್ಲೇ ಗೋಡೆಗಳು, ಬಿದಿರನ್ನ ಸೇರಿಸಿ ಬಿದಿರನ್ನ ಮಾಡಿರುವಂಥ ಗೋಡೆಗಳು. ಆಮೇಲೆ ಆ ಗೋಡೆಗೆ ಕೆಮ್ಮಣ್ಣು ಹಾಕಿ ಅದ್ರ ಮೇಲೆ ಸಗಣಿ ಇದು ಮಾಡಿ ಆ ಗೋಡೆಯನ್ನು ಪೂರ್ಣ ಇದು ಮಾಡಿದರು.
ಆಮೇಲೆ ನೆಲದ ಮೇಲೆ ಓಡಾಡೋದಕ್ಕೆ ಅಂದರೆ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲೆಲ್ಲ ಅಲ್ಲಿ ಓಡಾಡೋದು ಕಷ್ಟ ಆಗ್ತದೆ ಅಂತೇಳಿ ಮನೆ ಮುಂದೆ ಒಳ್ಳೆ ನಾವು ಟೈಲ್ಸ್ ಹಾಕ್ತೀವಲ್ಲ ನಗರಗಳಲ್ಲಿ, ಹಂಗೆ ಪೂರ ಬಿದಿರನ್ನ ಹಿಡಿದು ಬಿದಿರನ್ನ ಹಾಸ್ಬಿಟ್ಟಿದ್ದಾರೆ ಹಾಗೇ. ಅದು ಬಿದಿರಿನ ತಡಿಕೆ, ಆದರೆ ಒಂದು ಒಳ್ಳೆ ನ್ಯಾಚುರಲ್ ಆದ ಮೊಸಾಯಿಕ್ ಥರ ಇತ್ತದು ಹಂಗೆ ಮನೆ ಮುಂದೆ. ಆಮೇಲೆ ದೊಡ್ಡ ದೊಡ್ಡ ಅಂಗಳಗಳು, ಆಮೇಲೆ ಎಮ್ಮೆ ಕಟ್ಟೋದಕ್ಕೆ ಇನ್ನೊಂದು ಶೆಡ್ಡು, ಅವ್ರು ಇರೋದು ಅಲ್ಲದೇನೆ ಒಂದು ಶೆಡ್ಗಳು ಎಮ್ಮೆ ಕಟ್ಟೋದಕ್ಕೆ. ಆ ಶೆಡ್ಗಳ ಮೇಲೆ ದೊಡ್ಡ ದೊಡ್ಡ ಹಿಂಗೆ ಮರ ಹಾಕಿ ಇದು ಮಾಡಿ ಹುಲ್ಲು ಇಟ್ಕೊಳ್ಳೋದಕ್ಕೆ, ಆ ಶೆಡ್ಗಳ ಮೇಲೆ ಅವ್ರು ಹುಲ್ಲು ಇಟ್ಕೊಬೇಕಲ್ಲ, ಎಮ್ಮೆಗಳಿಗೆ ಹುಲ್ಲು ಬೇಕಲ್ಲ. ಯಾಕಂದರೆ ಗೌಳಿಗರು ಮುಖ್ಯವಾಗಿ ಕೃಷಿಕರಲ್ಲ, ಅವರು ಪಶುಸಂಗೋಪಕರು. ಅಂದರೆ ಎಮ್ಮೆಗಳೇ ಅವರ ಜೀವನಾಧಾರ. ಒಬ್ಬೊಬ್ಬರು ಅಂದರೆ 8, 10, 15 ಎಮ್ಮೆಗಳನ್ನ ಇಟ್ಕೊಂಡಿದ್ದಾರೆ. ಅವು ಎಂಥ ಎಮ್ಮೆಗಳು, ಹೆಂಗೆ ನೋಡಿದ್ರೆ ಹೆಂಗಿವೆ ಅಂತಂದರೆ ಕಾಡೆಮ್ಮೆನ ಇವು ಅಂತ ಅನ್ಬೇಕು, ಅಷ್ಟರ ಮಟ್ಟಿಗೆ ಇದು ಬಲಿಷ್ಠವಾದ ಎಮ್ಮೆಗಳು. ಅದರಿಂದ ಹಾಲು ಕರೆದವರು ಈ ಅಂಬಿಕಾನಗರ, ಹಳಿಯಾಳ, ದಾಂಡೇಲಿ ಇಂಥ ನಗರಗಳಿಗೆ ಹಾಲನ್ನು ಸಪ್ಲೈ ಮಾಡ್ತಾರೆ. ಸೊ ಅದೇ ಅವರ ಉದ್ಯೋಗ. ಅದರಿಂದ ಅವರು ಪಶುಸಂಗೋಪಕ ಜೀವಿಗಳವರು, ಹಾಲು ಉತ್ಪನ್ನನೇ ಅವರ ಉದ್ಯೋಗ. ಸೊ ಆ ರೀತಿಯಲ್ಲಿ ಒಂದೊಂದು ಮನೆನೂ ಆ ಮನೆ ಮೇಲೆ ಈ ಹುಲ್ಲನ್ನು ಇಟ್ಕೊಳ್ಳೋದಕ್ಕೆ ಒಂದು ಮಾಡು, ಒಂದು ಸಿನಿಮಾಕ್ಕೆ ಏನೋ ಯಾರೋ ಸೆಟ್ ಹಾಕಿದ್ದಾರೆ ಇಲ್ಲಿ ಬಂದು ಅನ್ನೋ ಥರದಲ್ಲಿ ಅಷ್ಟು ಮನೆಗಳು ನಮಗೆ ಕಾಣಿಸ್ತಾ ಇದ್ವು. ಆಮೇಲೆ ಆ ಎಮ್ಮೆಗಳು ಆಚೆಗೆಲ್ಲ ದೂರ ಓಡೋಗದೇ ಇರಲಿ ಮನೆ ಬಿಟ್ಟು ಅಂತೇಳಿ ಆ ಬಿದಿರಿನ ತಡಿಕೆನಲ್ಲೇನೇ ಸುತ್ತಲೂ ಒಂದು ಕಾಂಪೌಂಡು. ಆಮೇಲೆ ಆ ಜನ ಹೆಂಗೆ ಅಂತ ಅಂದರೆ, ಅವರೆಲ್ಲರೂ ಮೂಲತಃ ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕದ ಕಡೆಗೆ ಬಂದವರು. ಯಾವುದೋ ಕಾಲದಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ಬಂದು ನೆಲೆಸಿರೋವಂಥವ್ರು ಗೌಳಿಗರು. ನಾನು ಹಿಂದೆ ಕುಣಬಿಯರ ಬಗ್ಗೆ ಹೇಳ್ತಾ ಇದ್ದೆ, ಅದೇ ಥರ ಇವರು ಕೂಡ ಬಂದು ಇದೆ. ಮರಾಠಿನೇ ಈಗಲೂ ಅವ್ರ ಭಾಷೆ, ಮನೆ ಭಾಷೆ. ಕನ್ನಡವೂ ಅನೇಕರಿಗೆ ಗೊತ್ತಿದೆ, ಒಳಗಡೆ ಇರುವಂಥ ಎಷ್ಟೋ ಹೆಣ್ಮಕ್ಳು ಕನ್ನಡ ಕೂಡ ಗೊತ್ತಿಲ್ಲ, ಮರಾಠಿನೇ ಅವ್ರ ಭಾಷೆ. ಆದರೆ ತುಂಬ ಸುಂದರವಾದಂಥ ಜನ, ಅವ್ರು ಗಂಡಸಿರಲಿ ಹೆಂಗಸಿರಲಿ, ನೋಡೋದಕ್ಕೆ ಭಾಳ ಒಳ್ಳೆ ಹಾಲು ಬಣ್ಣದ ಕಲರು ಮತ್ತು ಎತ್ತರ, ಆಮೇಲೆ ಕಳೆ ಮುಖದಲ್ಲಿ, ಮುಖದಲ್ಲಿ ಅಂಥ ಕಳೆ, ತುಂಬ ಒಳ್ಳೆ ಸುಂದರವಾದಂಥ ಸಮುದಾಯ ಇದು ಅಂತ ಅನ್ನಿಸ್ತು ನಮಗೆ. ಆಮೇಲೆ ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ ಅವ್ರ ಡ್ರೆಸ್ಸಿನ ಪ್ಯಾಟ್ರನ್ಗಳು. ಅಂದರೆ ಆ ಸೀರೆಗಳನ್ನು ಅವರು ಪೂರ ಮಂಡಿಯಿಂದ ಕೆಳಗಡೆವರೆಗೂ ಉಡೋದೇ ಇಲ್ಲ. ಅವರು ಸೀರೆಗಳನ್ನ ಏನಿದ್ರು ತೊಡೆ ಕಾಣಿಸ್ಬೇಕು ಆ ಥರದಲ್ಲಿ ಮಂಡಿಯ ಮೇಲಕ್ಕೆ ಎತ್ತು ಕಚ್ಚೆ ಥರ ಕಟ್ಟಿಬಿಡ್ತಾರೆ. ಆಮೇಲೆ ಉದ್ದುದ್ದದ ಜಾಕೆಟ್ಗಳು ಒಂಥರ, ಆಮೇಲೆ ಕಿವಿಗೆ 10 ಕಡುಕು, ಮೂಗುಗೆ ಒಂದು ಇದು. ಗಂಡಸರು ಹಂಗಲ್ಲ, ಏನು ಪೊದೆ ಮೀಸೆ ಗಂಡಸರಿಗೆ. ಅಲ್ಲಿದ್ದ ಕೆಲವು ಹಿರಿಯರು ನೋಡಬೇಕಾಗಿತ್ತು. ಆಮೇಲೆ ಹಿರಿಯರು ಅವ್ರಿಗೆ 70-80 ವರ್ಷ ಆಗಿದ್ರು ಕೂಡ ಅವ್ರಿಗೆ ಕಳೆ ಹೆಂಗಿತ್ತು ಅಂದರೆ ಗಂಡಸರುಗಳಲ್ಲಿ ಪೊದೆ ಮೀಸೆ ಬಿಟ್ಕೊಂಡು ಒಳ್ಳೆ ಪೇಟ ಕಟ್ಕೊಂಡು, ಮರಾಠಿ ಪೇಟ ಅದು ಒಂಥರದಲ್ಲಿ ಅಂದರೆ ಬಿಳಿ ಬಟ್ಟೆಯಿಂದ ಕಟ್ಟಿರೋ, ಬಿಳಿ ಪಂಚೆಯಿಂದ ಕಟ್ಟಿರೋ ಒಂದು ಪೇಟಗಳು. ಎಲ್ರಿಗೂ ಪೇಟ ಇಲ್ಲವೇ ಇಲ್ಲ. ಅವರ ಉಡುಪು, ಅವರ ಆಭರಣಗಳು, ಅವರ ಮುಖದ ಕಳೆ, ಅವರ ಒಟ್ಟು ಕಾಣ್ತಿದ್ದಂಥ ರೀತಿಯೆಲ್ಲ ನಮಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಅಂತ ಬೇರೆ ಥರದೇ ಒಂದು ಸಮುದಾಯ ಇದು ಅಂತ. ಅವತ್ತಲ್ಲಿ ನಾವು ಈ ಹೋಳಿ ಹಬ್ಬದ ಹಿಂದಿನ ದಿನದ ಆಚರಣೆ ನಾವು 2 ಥರ ತೀರ್ಮಾನ. ಒಂದು, ಹೋಳಿ ಹಬ್ಬದ ಹಿಂದಿನ ದಿನದ ಆಚರಣೆಗಳನ್ನ ಒಂದು ಹಾಡಿಯಲ್ಲಿ ಮಾಡೋದು, ಮತ್ತು ಹೋಳಿ ಹಬ್ಬದ ದಿನದ ಆಚರಣೆಯನ್ನು ಇನ್ನೊಂದು ಹಾಡಿಯಲ್ಲಿ ಮಾಡೋದು ಅಂತ ಅಂದ್ಕೊಂಡಿದ್ವಿ ನಾವು. ಮೊದಲು ಶುರುವಾದದ್ದು ಹೆಂಗಪ್ಪ ಅಂತಂದರೆ, ಆ ಗೌಳಿಗರ ಮಕ್ಕಳು ಧೂಳನ್ನು ಮೈ ಮೇಲೆ ಒಬ್ಬರ ಮೇಲೊಬ್ಬರು ಎರಚ್ಕೊಂಡು ಹೋಳಿನ ಶುರು ಮಾಡಿದ್ರು ಅವರು. ಒಂಥರ ಧೂಳಿನ ಹೋಳಿ ಮಕ್ಕಳದದು. ಆಮೇಲೆ ಮಕ್ಕಳನ್ನ ನಿಯಂತ್ರಿಸೋಕ್ಕೆ ಅವರೆಲ್ಲ ಏನು ಪರದಾಡ್ತಾಯಿದ್ರು. ಆಮೇಲೆ ಮಕ್ಕಳನ್ನ ಹಿಡಿದು ಫುಲ್ ಧೂಳಾದ್ಮೇಲೆ ಸ್ನಾನ ಅಲ್ಲೇ ಮಾಡಿಸ್ತಾಯಿದ್ರು. ಇನ್ನೊಂದು ಆಶ್ಚರ್ಯದ ಏನಪ್ಪ ಅಂತಂದರೆ, ಅದೇ ಒಂದು ಹಾಡಿನಲ್ಲಿ ಆವತ್ತೇ ಒಂದು ಮದುವೆ ಅಂದರೆ ಏನು, ಅದು ಇವತ್ತು ಯಾರೋ ಅದನ್ನ ಕೇಳೋಂಗಿಲ್ಲ. ಚೈಲ್ಡ್ ಮ್ಯಾರೇಜ್ ಅದು. ಮಕ್ಕಳು ಅಂದರೆ ಒಂದು 12 ವರ್ಷದ ಹುಡುಗಿ ಮತ್ತು 13 ವರ್ಷದ ಹುಡುಗ. ಹಿಂದೆಯೇ ಅದು ಇವನಿಗೆ ಇವಳು ಅನ್ನೋತೆಲ್ಲ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಅವರು. ಹಂಗಾಗಿ ಆ ವಯಸ್ಸಿಗೆ ಮದುವೆ ಮಾಡ್ತಿದ್ದಾರೆ. ಎಷ್ಟು ಸರಳವಾದ ಚಪ್ರ, ಆಮೇಲೆ ಅಲ್ಲೇ ಬೇರೆ ಬೇರೆ ಹಸಿರು ಪತ್ರೆಗಳಿಂದ ಕಟ್ಟಿರುವಂಥ ಒಂದು ಹಾರ, ಅದು ಹೂವೂ ಅಲ್ಲ, ಬೇರೆ ಬೇರೆ ಹಸಿರು ಎಲೆಗಳಿಂದ ಕಟ್ಟಿರುವಂಥ ಹಾರ. ಅದನ್ನು ಊರ ಹಿರಿಯ ಬಂದು ಅಲ್ಲಿ ಕರ್ಕೊಂಡೋದ್ರು, ತೋರಿಸ್ತೀವಿ ಬನ್ನಿ ಇಲ್ಲೊಂದು ಮದುವೆ ಆಗ್ತಿದೆ ಅಂತೇಳಿ ನಮಗೆ. ಆಮೇಲೆ ಊರು ಹಿರಿಯ ಬಂದು ಅವರಿಬ್ಬರಿಗೂ ಪರಸ್ಪರ ಹಾರ ಹಾಕಿಸ್ತಾನೆ. ಊರು ಹಿರಿಯನೇ ಪುರೋಹಿತ. ಆಮೇಲೆ ಅದ್ಭುತವಾಗಿ ಹಾಡ್ತಾರೆ ಅವರು. ಮರಾಠಿಯಲ್ಲಿ ಸೋಬಾನೆ ಪದಗಳನ್ನ ಅದ್ಭುತವಾಗಿ ಹಾಡ್ತಾಯಿದ್ರು ಕೆಲವರು ಹೆಂಗಸರುಗಳು. ಅಂದರೆ ಆ ಹಬ್ಬದ ನಡುವೆ ಅದು ಮದುವೆನೂ ಮುಗಿದೋಯ್ತು ಅಲ್ಲೇನೇ. ಅಂದರೆ ಅವ್ರಿಗೆ ಅದಕ್ಕೆ ಇದು ಇಂಥ ದಿವಸ ಮದುವೆ ಮಾಡಬೇಕು ಅವೆಲ್ಲ ಏನಿಲ್ಲ, ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ, ಮಾಡಿಬಿಡ್ತಾರೆ ಅವರು. ಸರಳ ಸಿಂಪಲ್ ಮ್ಯಾರೇಜು. ಆಮೇಲೆ ಅಲ್ಲಿ ಒಂದು ಪಾಯಸ ಮತ್ತು ಒಂದು ಅನ್ನ ಸಾರು, ಒಂದು ಪಲ್ಯ, ಇಷ್ಟೇ. ಒಂದು ಬಾಳೆ ಎಲೆಯಲ್ಲಿ ಊಟ ಕೊಟ್ಟರು. ನಾವು ಅಲ್ಲೇ ಊಟ ಕೂಡ ಮಾಡಿದ್ವಿ. ಸೊ ಈ ಥರದ್ದು ನಡುವೆ ಇದೊಂದು ಮದುವೆನೂ ನೋಡ್ಬಿಟ್ವಿ, ಚೈಲ್ಡ್ ಮ್ಯಾರೇಜ್ ಅದು. ಯಾಕೆ ಹಿಂಗೆ ಚೈಲ್ಡ್ ಮ್ಯಾರೇಜ್ ಅಂದರೆ, ಇಲ್ಲ ನಮ್ಮಲ್ಲಿ ಹಿಂಗೇನೆ ಅಂತ ಹೇಳಿದ್ರು. ಬಟ್ ಇವತ್ತವೆಲ್ಲ ಬಹುಶಃ ಇಲ್ಲ ಅನಿಸುತ್ತೆ. ಬಟ್ ಅವತ್ತು ನಾವು ನೋಡಿದ್ದು. ಆಮೇಲೆ ಪೂಜೆಗಳು ಶುರುವಾಯಿತು ಅವ್ರದ್ದು.
ಅದು ಹೆಂಗೆ ಅವ್ರ ದೇವರು ಹೇಗಿದೆ ಅಂತಂದರೆ ಒಂದು ಮರದ ತೋಪು ಅಂದರೆ ಹೆಚ್ಚಾಗಿ ಅವು ಟೀಕ್ ಮರಗಳೇ ಇದ್ವು. ಆಮೇಲೆ ಈ ಗೌಳಿಗರದ್ದು ಇನ್ನೊಂದು ಏನು ಅಂತಂದರೆ ಭೂಮಿ ಇಲ್ಲವೇ ಇಲ್ಲ ಅವ್ರಿಗೆ. ಅವ್ರು ಏನು ಮನೆ ಕಟ್ಕೊಂಡಿದ್ದಾರೆ ಅದರೊಳಗೆ ಇರೋದಷ್ಟೇ, ಅದು ಕೂಡ ಅವ್ರದ್ದಲ್ಲ. ಯಾಕಂದರೆ ಸುತ್ತಲೂ ಅರಣ್ಯ ಇಲಾಖೆಯ ಪ್ಲಾಂಟೇಷನ್ಗಳಾದ್ದರಿಂದ ಅವರಲ್ಲಿ ಜಮೀನುಗಳೆಲ್ಲ ಅಥವಾ ಒಂದು ಕೃಷಿ ಮಾಡಬೇಕು ಅಂದ್ರೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಟೀಕ್ ಮರಗಳೇ ಜಾಸ್ತಿ ಇದ್ದಂಥ ಒಂದು ಇದು, ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಮರಗಳಿದ್ದು ಅಲ್ಲಿ ಒಂದು ಸಣ್ಣ ತೋಪಿನಲ್ಲಿ ಒಂದು 4-5 ಕಲ್ಲುಗಳನ್ನ ಇಟ್ಟಿದ್ದಾರೆ. ಅದು ಆ ಗೌಳಿಗರ ಆ ಸೀಮೆಯ ದೇವರದು, ಸೀಮೆಯ ದೇವರು ಅಂತಲೂ ಕರೀತಾರೆ. ಆ ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಅದ್ರ ಸುತ್ತ ಒಂದು ರೌಂಡು ಎಲ್ಲರೂ ಕುಣಿದ್ರು ಅವರು, ಗಂಡಸರು ಮುಖ್ಯವಾಗಿ. ಹೆಂಗಸರು ಅಲ್ಲಿ ಕುಣಿದದ್ದೇನು ನಾನು ನೋಡಲಿಲ್ಲ. ಆಮೇಲೆ ಒಂದು ಡೋಲ್ ಥರ ಇರ್ತದೆ ಒಂದು, ಅದನ್ನು ಬಡಿತಾರೆ. ಆಮೇಲೆ ತಾಳ ಹಾಕ್ತಾರೆ. ಆಮೇಲೆ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರೆ. ಒಂದು ಭಾಳ ಹಾಡ್ಕೊಂಡು ಕುಣಿತಾರೆ. ಅದೊಂದು ಸರಳವಾಗಿ, ಅವ್ರೇನು ಬೇರೆ ಕಲೆಗೋಸ್ಕರ ಅಂತ ನೀನು ಡ್ರೆಸ್ಗಳೆಲ್ಲ ಬೇರೆ ಏನು ಹಾಕಿರಲಿಲ್ಲ. ಆದರೆ ಕಲಾ ಪ್ರದರ್ಶನಕ್ಕೆಲ್ಲ ಬರುವಾಗ ಅವರು ಉದ್ದದ ಗೌನ್ಗಳ ಥರ, ವೈಟ್ ಗೌನ್ಗಳ ಥರ ಹಾಕ್ಕೊಂಡು, ತಲೆಗೆ ಪೇಟ ಕಟ್ಕೊಂಡು, ಇಲ್ಲೆಲ್ಲ ಮಣಿಸರ್ಗಳು ಹಾಕ್ಕೊಂಡು, ಆ ಮದ್ದಲೆ ತಾಳಕ್ಕೆ ತಕ್ಕನಾಗಿ ತುಂಬ ವಿಗರಸಾಗಿ ಕುಣಿತಾರೆ. ಅವತ್ತು ಅಲ್ಲೇನು ಮಾಡಲಿಲ್ಲ ಅವರು. ಆ ಹಬ್ಬಕ್ಕೆ ಏನು ಬೇಕೋ ಆ ದೇವ್ರ ಸುತ್ತ ಒಂದು ಸರಳವಾದ ರೀತಿಯಲ್ಲಿ ಕುಣಿದು ಆ ದೇವ್ರ ಪೂಜೆ ಎಲ್ಲ ಮಾಡಿದ್ರು. ನಾವು ನೋಡ್ತಿದ್ದಂಗೆ ಏನಾಗ್ಬಿಡ್ತಪ್ಪ ಅಂತಂದರೆ ಒಂಥರ ಒಂದು ಅಲ್ಲೋಲ ಆಗೋ ಥರ ಪ್ರಕ್ಷುಬ್ಧ ವಾತಾವರಣ. ಏನು ಅಂತಂದರೆ ಎಲ್ಲರೂ ಅವ್ರವ್ರ ಮನೆಗಳಿಂದ ಈಚೆಗೆ ಬಂದು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಕೂಗಾಡ್ಕೊಂಡು ಓಡ್ತಾಯಿದ್ದಾರೆ. ಏನಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಇವರು ಅಂತ ನಾವಂದರೆ, ದೂರದಲ್ಲಿ ಅಂದರೆ ಒಂದು 100 ಅಡಿ 150 ಅಡಿ ಆಚೆಗೆ ಬೆಂಕಿ ಬಂದುಬಿಟ್ಟಿದೆ ಕಾಡಿಗೆ. ಅದು ಟೀಕ್ನ ಮರಗಳಿಂದ, ತೇಗದ ಮರಗಳಿಂದ ಎಲ್ಲ ಎಲೆ ಉದುರ್ಬಿಟ್ಟಿದೆ. ಎಲೆ ಉದುರು ಎಲ್ಲೋ ಒಂದು ಚೂರು ಬೆಂಕಿ ಎತ್ತಿದ್ರೆ ಸಾಕು ಆವರಿಸ್ಕೊಂಡು ಬಂದುಬಿಡ್ತದೆ ಕಾಡಿನ ಬೆಂಕಿ ಅದು. ಆಮೇಲೆ ಇವರವೆಲ್ಲ ಪಾಪ ಮರದ ಮನೆಗಳು, ಮರದಲ್ಲೇ ಕಟ್ಟಿರುವಂಥ ಗುಡಿಸಲುಗಳು, ಬಿದಿರಿನ ತಟ್ಟಿಗಳು ಇರೋವಂಥದ್ದು, ಮತ್ತು ಎಮ್ಮೆಗಳಿಗೆ ಹುಲ್ಲಿಟ್ಟಿರ್ತಾರೆ. ಎಲ್ಲ ದಗದಗಿಸ್ಬಿಟ್ರೆ ಏನು ಕತೆ. ಆತಂಕದಲ್ಲಿ ಇಡೀ ಹಾಡಿಯ ಅಷ್ಟು ಜನ ಸೇರಿ, ಮಕ್ಕಳು ಮರಿ ಹೆಂಗಸರು ಮಕ್ಕಳು ಎಲ್ಲರೂ ಸೇರಿ ಇಷ್ಟಿಷ್ಟು ಸೊಪ್ಪಿನ ಇದನ್ನು ಇಟ್ಕೊಂಡಿರ್ತಾರೆ ಅವರು ಮೊದಲೇ. ಆ ಸೊಪ್ಪಿನ ಇಷ್ಟಿಷ್ಟದ್ದು ಪರಕೆಗಳು, ಹಸಿರು ಸೊಪ್ಪಿನ ಪರಕೆಗಳು, ಅದನ್ನ ಎತ್ಕೊಂಡು ಹೋಗಿ ಅದು ಬಡಿದು ಅದನ್ನು ನಂದಿಸ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅದು ಅವರ ಹಾಡಿ ಕಡೆ ಬರದೇ ಇರೋ ಹಾಗೆ ನಿಯಂತ್ರಿಸಿದ್ರು. ಬಟ್ ಬೆಂಕಿ ಪೂರ ನಿಯಂತ್ರಣ ಆಗಲ್ಲ, ಆದರೆ ಸದಾ ಎಚ್ಚರಣೆ ಇರಬೇಕು. ಒಂಥರ ಹಬ್ಬದ ವಾತಾವರಣ ಹೋಗ್ಬಿಟ್ಟು ಒಂದು ಪ್ರಕ್ಷುಬ್ಧ ವಾತಾವರಣ ಶುರು ಆಗೋಗ್ಬಿಟ್ಟು ಅಂದ್ಕೊಂಡ್ವಿ ನಾವು. ಎಂಥ ಕಷ್ಟದ ಜೀವನ ಇದು, ಇಷ್ಟು ಸುಂದರವಾದಂಥ ಪರಿಸರದಲ್ಲಿ ಅಂದರೆ ಸಮಾಧಾನದಿಂದ ಜೀವನ ಮಾಡೋಕ್ಕೂ ಆಗಲ್ಲಲ್ಲ. ಮಳೆಗಾಲದಲ್ಲಿ ಅದೇ ಬೇರೆ ಒಂಥರ ಕಷ್ಟ, ಈಗ ನೋಡಿದ್ರೆ ಬೇಸಿಗೆನಲ್ಲಿ ಈ ಥರದ ಕಷ್ಟ. ಇದ್ರ ನಡುವೆ ಬದುಕಬೇಕಲ್ಲ ಇವರು. ಅಷ್ಟೊತ್ತಿಗೆ ಸಂಜೆನೇ ಆಗೇ ಬಿಡ್ತು. ಸೂರ್ಯ ಕೂಡ ಕೆಂಪಾಗಿ ಮುಳುಗ್ತಿದ್ದಂಗೆ ಇಡೀ ಒಂಥರ ಕಾಡು ನ್ಯಾಚುರಲ್ಲಾಗಿ ಒಂದು ಬೆಂಕಿ ಹತ್ಕೊಬಿಡ್ತೇನಪ್ಪ ಅಂತ ನಮಗೆ ಇದರಲ್ಲಿ ಅಷ್ಟರ ಮಟ್ಟಿಗೆ ಒಂಥರ ನಾವು ಗಾಬರಿ ಆಗ್ಬಿಟ್ವಿ. ಸುತ್ತಮುತ್ತ ಹಂಗೆ ಬಂದುಬಿಟ್ರೆ ಬೆಂಕಿ ಏನು ಕತೆ ಇಲ್ಲಿ ಏನಪ್ಪ ಅಂಥೇಳಿ. ಸೊ ಅಲ್ಲಿಂದ ಅವತ್ತು ವಾಪಸ್ ಹೊರಟ್ವಿ ನಾವು. ದಾಂಡೇಲಿನಲ್ಲಿ ಉಳ್ಕೊಂಡ್ವಿ. ದಾಂಡೇಲಿನಲ್ಲಿ ಮಾರನೇ ಬೆಳಗ್ಗೆಗೆ ಇನ್ನೊಂದು ಹಾಡಿಗೆ ಹೋದ್ವಿ. ಅಂದರೆ ಅದು ಈ ಸ್ವಲ್ಪ ಟಾರ್ ರಸ್ತೆಗೆ ಹತ್ತಿರ ಇರೋವಂಥ ಒಂದು ಹಾಡಿ ಅದು. ಅಲ್ಲೋದಾಗ ಈ ನೆನ್ನೆ ಏನು ನೋಡಿದ್ವಿ ನಾವು, ಆ ಥರದ ಅದ್ಭುತವಾದ ಸೆಟ್ ಹಾಕದಂಥ ಒಂದು ಪರಿಸ್ಥಿತಿ ಏನಿರಲಿಲ್ಲ. ಸಾಮಾನ್ಯ ಗುಡಿಸಲುಗಳು ಟಾರ್ ರೋಡ್ ಹತ್ರ ಇದ್ರಲ್ಲ, ಅವ್ರು ಸ್ವಲ್ಪ ಇವ್ರಿಗಿಂತ ಒಂಚೂರು ಮುಂದುವರೆದಿದ್ರು ಅಂತ ಅನಿಸುತ್ತೆ. ನಾವು ಹಿಂದಿನ ದಿವಸ ಹೊರದ್ದು ಭಾಳ ಇಂಟೀರಿಯರ್ ಅದು. ನಿಜವಾದ ಗೌಳಿಗರು ಕಷ್ಟದಲ್ಲಿ ಬದುಕೋವಂಥ ಮತ್ತು ಭಾಳ ನಿಸರ್ಗ ಸಹಜವಾಗಿ ಬದುಕೋವಂಥ ಒಂದು ವಾತಾವರಣ. ಇದು ಅಷ್ಟು ಇದಿಲ್ಲ. ಬಟ್ ಹಾಡಿಗಳು, ಅವ್ರ ಎಮ್ಮೆಗಳು ಎಲ್ಲ ಮಾಮೂಲಿ, ಅವ್ರ ಜೀವನ ಹಾಗೆ ಮಾಡಬೇಕಲ್ಲ. ಆ ಹಾಡಿಗೆ ನಾವು ಹೋಗ್ತಾ ಇರಬೇಕಾದ್ರೆ ಆ ಹಾಡಿ ಕಡೆಯಿಂದ ಎಷ್ಟು ಜನ ಬೇರೆ ಹಾಡಿಗಳಿಂದನೂ ಕೂಡ ಈ ದಾಂಡೇಲಿಗೆ ಹಾಲು ಹೊತ್ಕೊಂಡು ಬರ್ತಾಯಿದ್ರು. ಹಾಲುಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೆಣ್ಮಕ್ಳುಗಳು, ಅದರಲ್ಲೂ ಹಾಲು ಕರೆದು ಇದು ಮಾಡೋರೆಲ್ಲ ಗಂಡಸರು. ಬಟ್ ಹಾಲುಗಳನ್ನು ತಗೊಂಡು ಬಂದು ಮಾರಾಟ ಮಾಡೋರು ಯಾರು ಅಂದರೆ ಹೆಣ್ಮಕ್ಳು. ಈ ದಾಂಡೇಲಿಗೆ, ಅಂಬಿಕಾ ನಗರಕ್ಕೆ, ಹಳಿಯಾಳಕ್ಕೆ, ಈ 3 ಪಟ್ಟಣಗಳಿಗೆ. ಸೊ ಈ ರೀತಿ ಹೆಣ್ಮಕ್ಳುಗಳು ದಾರಿನಲ್ಲಿ, ಉದ್ದಕ್ಕೆ ದಾರಿನಲ್ಲಿ ಎಷ್ಟು ಹೆಣ್ಮಕ್ಳು. ಬೆಳಗ್ಗೆ ನಾವು ಹೋಗ್ತಾಯಿದ್ದೀವಿ, ಆ ಸುಂದರವಾದ ಕಾಡು ಮಾತ್ರ. ಆ ಕಾಡಿನ ಕಾಲ್ದಾರಿ ಒಳಗಡೆ ಹೆಣ್ಮಕ್ಳು ಸಾಲ್ಗೆ ತಲೆ ಮೇಲೆ ಹಾಲು ಹೊತ್ಕೊಂಡು ಬರ್ತಾಯಿದ್ದಾರೆ. ನಾನಂತೂ ಖುಷಿಯಾಗಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಒಂದು ಕಡೆ ನಿಲ್ಲಿಸಿ 4-5 ಜನ ಹೆಣ್ಮಕ್ಳನ್ನ ಅವ್ರ ಮಧ್ಯೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ಅಂದರೆ ಅಷ್ಟು ಒಂಥರ ಮುಗ್ಧವಾದ ಸುಂದರವಾದ ಹೆಣ್ಮಕ್ಳು ಅವರು ಕೂಡ. ನ್ಯಾಚುರಲ್ ಅಂದರೆ ನಿಸರ್ಗ ಸಹಜವಾಗಿ ಬದುಕ್ತಿರೋವಂಥವ್ರು. ಸೊ ಆ ದಾಂಡೇಲಿ ರಸ್ತೆಯಲ್ಲಿ ಅದು ಸಿಕ್ತು. ಮತ್ತು ದಾಂಡೇಲಿಯಿಂದ ಸ್ವಲ್ಪ ಒಳಗಡೆಗೆ ಒಂದು ಟಾರ್ ರೋಡ್ ಪಕ್ಕದಲ್ಲೇ ಒಂದು ಹಾಡಿಗೆ ಹೋದ್ವಿ. ಆ ಹಾಡಿ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಅದು ನೆನ್ನೆಯಷ್ಟು ಸೆಟ್ ಹಾಕಿದ ರೀತಿಯ ಮನೆಗಳಿಲ್ಲದೆ ಇದ್ದರೂ ಒಂಚೂರು ಆದರೆ ಗುಡಿಸಲುಗಳೇ ಅವು ಕೂಡ. ಆ ಕಾಲಕ್ಕೆ ಅದೆಲ್ಲ, ಇವತ್ತೇನಾಗಿದೆ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ
ಹಬ್ಬ, ಹೋಳಿ ಹಬ್ಬದ ಇದನ್ನು ಅಂದರೆ ಅವರು ಕಾಮನ್ ಸುಡೋದಕ್ಕೆ ಅವ್ರ ಮನೆಗಳಲ್ಲಿದ್ದ ಹಳೆ ವಸ್ತುಗಳನ್ನೆಲ್ಲ ತಂದು ಒಂದು ಕಡೆಗೆ ಒಟ್ಟಾಕ್ತಾಯಿದ್ರು. ಆಮೇಲೆ ಹಬ್ಬದ ಹಾಡುಗಳನ್ನು ಕೆಲವರು ಹೇಳ್ತಾಯಿದ್ರು. ಅಂದರೆ ಯಾವುದೂ ನಾವು ನೋಡೋಂಗೆ ದೀಪಾವಳಿ ಅಂದ್ಬಿಟ್ರೆ ನಾವೇನು ಭಾಳ ಅದ್ದೂರಿ ಅಲ್ಲ. ಒಂದು ಸಹಜವಾಗಿ ಅವರು ಪ್ರಕೃತಿಯ ನಡುವೆ ಒಂದು ದೀಪಾವಳಿಯನ್ನು ಆಚರಿಸೋದು ಹೇಗೆ. ಪಟಾಕಿ ಗಿಟಾಕಿ ಪ್ರಶ್ನೆನೇ ಇಲ್ಲ ಅಲ್ಲಿ, ಪ್ರಶ್ನೆನೇ ಇಲ್ಲ. ಅಲ್ಲಿ ಏನಂತಂದರೆ ಅವರು ಈ ದೀಪಾವಳಿ ಹಬ್ಬದಲ್ಲಿ 2 ದಿನ ಆಗಿ ಹೋಳಿ ಹುಣ್ಣಿಮೆ ದಿವಸ ಕಾಮನನ್ನು ಸುಟ್ಟಾದಮೇಲೆ ಅವರು ಬೇರೆ ಊರುಗಳಿಗೆ ಓಡಾಡೋದಕ್ಕೆ ಹೋಗ್ತಾರೆ. ಓಡಾಡೋದು ಅಂತಂದರೆ ಈ ಬೇರೆ ಹಾಡಿಗಳಿಗೆ, ಮತ್ತು ಅವ್ರ ಹಾಡಿಗಳಿಗೆ ಹೋಗ್ಬೇಕು ಅಂತಿಲ್ಲ, ನಮ್ಮಂಥವ್ರ ಮನೆಗಳಿಗೂ ಬರ್ಬೋದು. ಈಗ ಹಬ್ಬದ ಮಾರನೇ ದಿವಸಕ್ಕೆ ನಾವು ನೋಡಿದ್ವಿ, ದಾಂಡೇಲಿಯ ತುಂಬ ಗೌಳಿಗರೆ ಅಂದರೆ ಈ ರೀತಿ ಹಾಡಿಕೊಂಡು ತಾಳ ಮಾಡಿಕೊಂಡು ಕುಣಿತಾ ಒಂದೊಂದು ಅಂಗಡಿ ಮುಂದಕ್ಕೆ ಹೋಗೋದು, ಅವ್ರು ಏನು ಕೊಡ್ತಾರೆ ಇಸ್ಕೊಳ್ಳೋದು, ಈ ಥರ. ಇದು ಎಲ್ಲ ಪಟ್ಟಣಗಳಲ್ಲೂ ಕಾಣಿಸುತ್ತೆ. ಅಲ್ಲಿ ಇದರಲ್ಲಿ ಗೌಳಿಗರು ಎಲ್ಲ ಕಡೆಗೂ ಬಂದು ಅವ್ರು ಹಾಡ್ಕೊಂಡು ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಅವ್ರು ಏನು ಕೊಡ್ತಾರೆ ಅದು ಇಸ್ಕೊಂಡು ಆಮೇಲೆ ಒಂದು ದೊಡ್ಡ ಹಬ್ಬ ಮಾಡ್ತಾರಂಥವ್ರು ಅದು. ಸೊ ಹಂಗಾಗಿ ನಾವು ಹೋದಾಗ ಅಲ್ಲಿ ಅವತ್ತು ಹೋಳಿ ಹುಣ್ಣಿಮೆ ಎಲ್ಲ ತಯಾರಿ ಮಾಡ್ತಿದ್ರು, ಸಾಮಾನುಗಳನ್ನೆಲ್ಲ ಒಂದು ಕಡೆಗೆ ಇಡ್ತಾಯಿದ್ರು. ಆಮೇಲೆ ಅವತ್ತು ನಿಜವಾದ ಇದರ ಒಂದು ಕುಣಿತ ನೋಡಿದ್ವಿ ನಾವು. ಮೇಲಿಂದ ಕೆಳಗಡೆವರೆಗೂ ನಿಲುವಂಗಿ ಥರ ಬಿಳಿ ಡ್ರೆಸ್ಗಳು, ಇದು ನಡುವಿಗೆ ಬಟ್ಟೆ, ಆಮೇಲೆ ತಲೆಗೆ ಒಳ್ಳೆ ಪೇಟ, ಆಮೇಲೆ ನಾನು ಹೇಳಿದ್ನಲ್ಲ ಒಳ್ಳೆ ಮೀಸೆಗಳು ಬಿಟ್ಕೊಂಡು ಹೆಂಗಿರ್ತಾರೆ ಅಂದರೆ ಒಳ್ಳೆ ಸೈನಿಕರಿದ್ದಂಗೆ ಇರ್ತಾರೆ ಅವರು. ಮೊದಲೇ ಮತ್ತು ತಾಳಕ್ಕೆ ತಕ್ಕನಾಗಿ ಕುಣಿತಾರೆ ಅಂತಂದರೆ ರಿವರ್ಸ್ ಮಾಡಿ ಕುಣಿದು ಒಂದು ರೌಂಡ್ ಆವಾಗ ಅವ್ರು ಹಾಕಿರುವ ಈ ಅಗಲದ ನಿಲುವಂಗಿಗಳು ಹಿಂಗೆ ರೌಂಡ್ ಆಗ್ತವೆ, ಹಿಂಗೆ ಒಂಥರ ತುಂಬ ಚೆನ್ನಾಗಿ ಒಳ್ಳೆ ಅದ್ಭುತವಾದ ನೃತ್ಯ ಅದು, ಗೌಳಿಗರ ನೃತ್ಯ. ಅಲ್ಲಿ ಅವ್ರ ಜೊತೆಗೆಲ್ಲ ಮಾತುಕತೆ ಎಲ್ಲ ಹಾಡುವಾಗ ಅಲ್ಲಿ ಗೊತ್ತಾರದ್ದೇನಂತಂದರೆ, ಜಾನು ಅಂತ ಒಬ್ಬ ಹೆಣ್ಮಗಳು, ಸುಮಾರು ಒಂದು 70 ವರ್ಷದ ಹೆಣ್ಮಗಳು, ಆ ಕಥೆನೆಲ್ಲ ಹೇಳಿದ್ಲು. ಅಯ್ಯೋ ನಾವು ಕೃಷಿ ಮಾಡಲಿಲ್ಲ, ಕೃಷಿ ಬರೋದು ಇಲ್ಲ ನಮಗೆ, ಆದರೆ ನಮ್ಮ ಈ ರಾಸಗಳನ್ನು, ಈ ಎಮ್ಮೆಗಳನ್ನು ಎಲ್ಲಂದರಲ್ಲಿ ಮೇಯಿಸೋದಕ್ಕೂ ಬಿಡೋದಿಲ್ಲ ಅಷ್ಟು ಸುಲಭವಾಗಿ ಈಗ ಫಾರೆಸ್ಟ್ನವರು. ಆಮೇಲೆ ಬೇಸಿಗೆನಲ್ಲಂತೂ ನಾವು ಎಮ್ಮೆಗಳನ್ನ ಬೇರೆ ಕಡೆ ತೊಗೊಂಡು ಹೋಗೋಕೆ ಇಲ್ಲಿ ನೀರು ಸಿಗೋದಿಲ್ಲ. ನಾನು ಹಿಂದೆ ಕುದುರೆಮುಖದ ಹೇಳುವಾಗ ಕುದುರೆಮುಖದ ಇದರಲ್ಲಿ ಒಂದು ಹಂತದಲ್ಲಿ ಗೌಳಿಗರ ಗುಡಿಸಲುಗಳಿದ್ದು ಅಂತ ಹೇಳಿದೆ. ಹಂಗೆ ಬೇಸಿಗೆ ಕಾಲದಲ್ಲಿ ನೀರು ಸಿಗೋ ಕಡೆಗೆ ಅವರು ತಗೊಂಡ್ಕೊಂಡು ಕೂಡ ಹೋಗ್ತಾರೆ. ಆ ಟೈಮ್ನಲ್ಲೆಲ್ಲ ನಮಗೇನು ಬೇರೆ ಕೆಲಸಗಳೇ ಇರೋದಿಲ್ಲ. ಆಮೇಲೆ ಹಾಲು ಉತ್ಪನ್ನನೂ ಅವಾಗಿಲ್ಲ, ಅಲ್ಲಲ್ಲಿ ಎಲ್ಲಿಗೆ ಹೋಗ್ತೀವೋ ಅಲ್ಲೇ ಕರೆದ್ಬಿಟ್ಟು ಅಲ್ಲೇ ಹಾಲು ಕೊಡಬೇಕು, ಈ ಥರ ಆಗ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆಯಿಂದ ನಮಗೆ ತುಂಬ ಕಿರುಕುಳ ಇದೆ. ಅವರು ಅವಾಗವಾಗ ಬಂದು ಖಾಲಿ ಮಾಡಿ ಇಲ್ಲಿ ಮೇಡಿ ಬೆಂಕಿ ಎಲ್ಲ ಬೀಳ್ತದೆ, ನಿಮ್ಮಿಂದ ಬೆಂಕಿ ಬೀಳ್ತದೆ ಅಂತ ಹೇಳ್ತಾರೆ. ನಾವು ಬೇಡ್ಕೊಂಡು ಕಾಡ್ಕೊಂಡು ಇಲ್ಲಿದ್ದೀವಿ ಅಂತ ಇಲ್ಲ. ಬಟ್ ಈಗ ಪರಿಸ್ಥಿತಿ ಅಲ್ಲೂ ಬದಲಾಗಿದೆ. ಅವರು ಅಲ್ಲಲ್ಲಿ ಸೆಟ್ಲ್ಮೆಂಟ್ ಆಗಿದ್ದಾರೆ, ಅವು ರೆಕಗ್ನೈಸ್ಡ್ ಸೆಟ್ಲ್ಮೆಂಟ್ ಆಗಿವೆ ಈಗ. ಸೊ ಅವ್ರಿಗೆ ಭೂಮಿ ಇಲ್ಲದೆ ಇದ್ದರೂ ಕೂಡ ಅವರು ಪಶು ಸಂಪತ್ತನ್ನು ಸಹ ಇದು ಮಾಡ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇಲ್ಲ, ಆ ರೀತಿಯಲ್ಲಿ ಆಗಿದೆ ಅಂತೆ. ಇನ್ನೊಂದು ಬಹಳ ವಿಚಿತ್ರವಾದ ಏನಂದ್ರೆ, ಅವತ್ತು ಸಂಜೆವರೆಗೂ ನಾವು ಆ ಗೌಳಿಗರ ಜೊತೆಗಿದ್ದು ಒಂದಷ್ಟು ನಮ್ಮೆಲ್ಲ ಚಿತ್ರೀಕರಣ ಮಾಡಿ ಅವ್ರನ್ನ ಸಂದರ್ಶನಗಳನ್ನ ಮಾಡಿ ವಾಪಸ್ ಹೊರಟ್ವಿ. ನಾವು ಅಲ್ಲಿ ಚಿತ್ರೀಕರಣ ಮಾಡ್ತಿದ್ದಾಗ ಅಂದರೆ ಅವತ್ತು ನಾವು ಹೆಚ್ಚು ಕಡಿಮೆ ರಾತ್ರಿ ಒಂದು 8 ಗಂಟೆವರೆಗೂ ಅದೇ ಹಾಡಿನಲ್ಲಿದ್ವಿ. ಯಾಕೆಂದರೆ ಸಂಜೆ ಆಗ್ತಾ ಕುಣಿತಾನೆ, ಏನು ನವಿಲ್ಗರಿ ಇಟ್ಕೊಂಡು ಒಬ್ಬ ಕುಣಿತಾನೆ, ಮತ್ತು ಗೋಸಾಯಿ ಹಾಕ್ಕೊಂಡು ಒಬ್ಬ ಕುಣಿತಾನೆ, ಮತ್ತು ಇಡೀ ಹಾಡಿ ರಂಗು ಕುಣಿತಾ ಒಂಥರ ಅಲ್ಲಲ್ಲಿ. ಆಮೇಲೆ ಕೊನೆಯಲ್ಲಿ ಆ ಕಾಮನನ್ನು ಸುಡುವ ಒಂದು ಕ್ರಿಯೆ, ಅವ್ರೇನೇನೆಲ್ಲ ಬೆಳಗಿನಿಂದ ಜೋಡಿಸಿದ್ರಲ್ಲ ಅದು ಎಲ್ಲೂ ಬೆಂಕಿ ಎಲ್ಲೂ ಇದಾಗದೇ ಇರೋ ಥರದಲ್ಲಿ ಒಂದು ಬೈಲ್ ಮಾಡಿ ಆ ಬೈಲಲ್ಲಿ ಬೆಂಕಿ ಜೋಡಿಸಿರ್ತಾರೆ. ಅದ್ರ ಸುತ್ತ ಅಂತೂ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದರೆ ಕುಣಿದು ಕುಪ್ಪಳಿಸಿ ಅದರೊಳಗೇ ಮೈ ಮರೆತು ಬಿಡ್ತಾರೆ. ಅಲ್ಲಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯಾರೋ ಒಂದು 3-4 ಜನ ದಾಂಡಿಗರು, ಅವ್ರ ಕೈಯಲ್ಲಿ ಮಚ್ಚುಗಳಿತ್ತು, ಆಮೇಲೆ ಆರೆಗಳ ಕೈಯಲ್ಲಿದ್ವು. ಅವರು ಬಂದರು, ಯಾರಿದು ಏನಕ್ಕೆ ಬಂದಿದ್ದಾರೆ ಇವರು, ಹಂಗೆ ಹಿಂಗೆ ಅಂದ್ಕೊಂಡು. ಹಂಗೆ ನೋಡಿದ್ರೆ ಹಾಡಿಯವ್ರಿಗೆ ಗೊತ್ತಿಲ್ಲ ಅವ್ರು ಯಾರು, ನೀವ್ಯಾರು, ಅವ್ರು ಏನಕ್ಕೆ ಬಂದಿದ್ದಾರೆ, ಏನೋ ಮಾಡ್ತಾರೆ, ನೀವು ಯಾರು ಅಂತ ಇವರೆಲ್ಲ ದಬಾಯಿಸಿದ್ರು ಅವ್ರಿಗೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ದು ಹೊಟ್ಟೋದ್ರು ಅವರು ಅಲ್ಲಿ ಬಂದವರು. ಆಮೇಲೆ ಅವ್ರಿಗೆ ಹೇಳೋದು, ನಾವು ಇವ್ರು ಯಾರು ಇಲ್ಲಿಯವ್ರು ಅಲ್ವೇ ಅಲ್ಲ, ಬಹುಶಃ ಯಾರೋ ಅರಣ್ಯದ ಕೆಲಸಕ್ಕೋ ಅಥವಾ ಇನ್ಯಾರ್ದೋ ಮನೆಗಿನ ಕಟ್ಟೋ ಕೆಲಸಕ್ಕೋ ಇನ್ನೊಂದಕ್ಕೋ ಏನೋ ಕನ್ಸ್ಟ್ರಕ್ಷನ್ಗೂ ಎಲ್ಲೋ ಬಂದಿರ್ತಾರೆ, ಅವ್ರು ಯಾರೋ ಬಂದಿರ್ಬೋದು ಬಿಡಿ, ರಸ್ತೆ ಹತ್ರ ಇದೆಯಲ್ಲ ಹಂಗೆ ಯಾರೋ ಇದು ಶಬ್ದ ನೋಡ್ಕೊಂಡು ಬಂದಿದ್ದಾರೆ, ಡೋಲ್ ಶಬ್ದ ಇದೆಲ್ಲ ನೋಡಿಕೊಂಡು ಅಂತ ಅವರು ಸುಮ್ಮನೆ ಅಂದರು. ನಾವು ಸುಮ್ಮನೆ ಆದ್ವಿ. ನಾವು ವಾಪಸ್ಸು ಒಂದು 8 ಗಂಟೆ ಅಷ್ಟೊತ್ತಿಗೆ ಆ ಮೇಯ್ನ್ ರೋಡಿಗೆ ಬಂದ್ವಲ್ಲ, ಅಂದರೆ ಟಾರ್ ರಸ್ತೆಯಿಂದ ಸ್ವಲ್ಪ ಹತ್ರದಲ್ಲೇ ಇತ್ತಿದ್ದು, ಅದರಿಂದ ಒಂದು ಫರ್ಲಾಂಗ್ ಅಷ್ಟೇ. ಒಳಗೆ ಬಂದು ಮೇಯ್ನ್ ರೋಡಿಗೆ ಬಂದು ನಮ್ಮ ಕಾರು ಹೋಗ್ತಾ ಇದ್ದರೆ ಒಂದೂವರೆ 2 ಕಿಲೋಮೀಟ್ರ್ ಹೋಗಿರಬೇಕು. ಅಷ್ಟೊತ್ತಿಗೆ ಒಂದು ಮರ ಕಡ್ದು ಹಾಕಿದ್ದಾರೆ ಅಡ್ಡ, ಒಂದಿಷ್ಟು ದಪ್ಪದ ಮರ
ಕಡ್ದು ಹಾಕ್ಬಿಟ್ಟಿದ್ದಾರೆ. ಆದರೆ ಅದನ್ನು ಹತ್ತಿಸ್ಕೊಂಡು ಹೋಗೋಕ್ಕಂತೂ ಸಾಧ್ಯ ಇಲ್ಲ, ಕೆಳಗಿಳದೇ ತೆಗಿಬೇಕು. ಆವಾಗ ಮೋಹನ್ ಕುರುಡೋಗಿ ಮತ್ತು ಕೇಶಪ್ಪರವ್ರು ಇದ್ದವ್ರು ಏನು ಮಾಡಿದ್ರು, ಸರ್ ಬೇಡ, ಇಳ್ದೆಲ್ಲ ತೆಗಿಯೋದು ಬೇಡ, ಅಲ್ಲಿ ಯಾರೋ ಬಂದಿದ್ರಲ್ಲ ಅವ್ರು ಯಾರೋ ಮಾಡಿರೋ ಕೆಲಸ ಅನಿಸುತ್ತೆ, ಅವ್ರನ್ನ ಅಟ್ಯಾಕ್ ಮಾಡ್ಬೋದು ನಮಗೆ, ಯಾರೋ ಕಳ್ಳರು ಇವರು ಗ್ಯಾರಂಟಿ, ಕಾರ್ ನಿಲ್ಸೋದು ಬೇಡ, ಹಿಂದಕ್ಕೆ ತೊಗೊಳ್ಳಿ ಅಂತ ಹೇಳಿದ್ರು. ನಮ್ಮ ಡ್ರೈವರು ಭಾಳ ಚಾಕಚಕ್ಯತೆಯಿಂದ ಸ್ವಲ್ಪ ಹಿಂದಕ್ಕೆ ತೊಗೊಂಡು ಅಲ್ಲೆಲ್ಲೋ ಒಂದು ಕಡೆಗೆ ಮತ್ತೆ ರಿವರ್ಸ್ ಮಾಡಿಕೊಂಡು ಸೀದಾ ಮತ್ತೆ ಹಾಡಿಗೆ ವಾಪಸ್ ಆಗ್ಬಿಟ್ವಿ. ಆ ಹಾಡಿಗೆ ವಾಪಸ್ಸಾಗಿ ಅವ್ರಿಗೆ ಮತ್ತೆ ಹಾರ್ನ್ ಮಾಡಿದ ತಕ್ಷಣ ಅವರೆಲ್ಲ ಇನ್ನೂ ಕುಣಿತ ನಡೆಸ್ತಾನೇ ಇದ್ದರು. ಓಡೋಡಿ ಬಂದರು, ನೀವು ನಡ್ರಿ ನಾವು ಬರ್ತೀವಿ ಅಂತೇಳಿ ನಮ್ಮ ಕಾರ್ ಮುಂದೆ ಅವ್ರ ಹಿಂದೆ ಓಡ್ತಾ ಒಂದು ಏನಿಲ್ಲ ಅನ್ನೋ 10-15 ಜನ ಯುವಕರು ನಮ್ಮ ಹಿಂದೆ ಓಡಿದ್ರು. ಎಲ್ಲಿ ಮರ ಬಿದ್ದಿತ್ತು ಅಲ್ಲಿವರೆಗೆ ಓಡಿ ನಮ್ಮ ಕಾರ್ ಮುಂದೆ ಹೋಗ್ತಿದೆ, ಅವ್ರ ಹಿಂದೆ ಓಡ್ತಾ ಇದ್ದಾರೆ. ಓಡಿ ಬಂದು ಅಲ್ಲಿ ನಿಂತ್ಕೊಂಡು ಯಾರೋ ಏನು ಯಾವನವನು ಹಿಂಗೆಲ್ಲ ಕೂಗಾಡಿದ್ರು, ಯಾರೂ ಕಾಣಲಿಲ್ಲ ಅಲ್ಲಿ. ಬಹುಶಃ ಇಷ್ಟು ಜನ ಬಂದದ್ದು ನೋಡಿ ಅವರು ಓಡ್ಬಿಟ್ಟು, ಅಥವಾ ನಮ್ಮ ಕಾರು ವಾಪಸ್ ಬಂದದ್ದು ನೋಡಿ ಹೊಟ್ಟೋಗಿರ್ಬೇಕು ಅವರು. ಆಮೇಲೆ ಅವರೇ ಸೇರಿ ಆ ಇಡೀ ಮರ ನೆತ್ತು ಪಕ್ಕಕ್ಕೆ ಹಾಕಿ, ನೀವು ಹೋಗಿ ಮತ್ತೇನಾರು ಮುಂದೆ ಹಿಂಗೆ ಇದ್ದರೆ ಮತ್ತೆ ಹಿಂಗೆ ಬನ್ನಿ ಅಂತ ಹೇಳಿದ್ರು. ನಾವು ಬಹುಶಃ ಹಂಗೆ ಆಗಲಾರ್ದು ಅಂತೇಳಿ ಹೋದ್ವಿ, ಮತ್ತೇನಾಗಲಿಲ್ಲ, ಮತ್ತೆ ದಾಂಡೇಲಿ ಸೇರಿಕೊಂಡ್ವಿ ನಾವು. ಈ ಥರ ಒಂದು ನಮ್ಮ ಕ್ಷೇತ್ರ ಕಾರ್ಯಗಳಲ್ಲಿ ಈ ಥರದವೆಲ್ಲ ಸಹಜ. ಕೆಲವು ಅನುಮಾನಿಸೋದು, ನೀವು ಯಾರು ಒಂದು ಕೊಡಗಿನಲ್ಲಿ, ನಾನು ಇನ್ನೊಂದು ಸಲ ಹೇಳ್ತೀನಿ, ಕೊಡಗಿನಲ್ಲಿ ಒಂದು ಒಡೆದಾಟಕ್ಕೆ ಬಂದುಬಿಟ್ಟಿದ್ರು, ಯಾರು ನೀವು ಯಾಕೆ ಬಂದ್ರಿ ಇಲ್ಲಿ ಹಿಂಗೆ ಅಂತ ಅಂದ್ಬಿಟ್ಟು. ಈ ಥರದ್ದೆಲ್ಲ ಆಗ್ತವೆ ಕ್ಷೇತ್ರ ಕಾರ್ಯದಲ್ಲಿ, ಭಾಳ ಸಹಜ. ಆಮೇಲೆ ದಾಂಡೇಲಿ ಸೇರ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದು ನಾನು ಹೇಳಲೇಬೇಕಾದದ್ದು, ಅವತ್ತು ನೋಡಿದಂಥ ಒಂದು ರುದ್ರಭೀಕರ ದೃಶ್ಯ ಅಂತಂದರೆ, ಆ ಊರಿಂದ ನಾವು ದಾಂಡೇಲಿ ಕಡೆ ಹೊರಟುವಲ್ಲ, ಒಂದು 20 ಕಿಲೋಮೀಟ್ರ್ ದೂರ ಆಯಿತು ದಾಂಡೇಲಿ. ಮತ್ತೆ ಕಾಡಿಗೆ ಬೆಂಕಿ ಬಿದ್ದಿದೆ ಅಲ್ಲಿ. ಅದು ಆ ಟೈಮೇ ಹಂಗೆ, ಅಲ್ಲಲ್ಲಿ ಬೆಂಕಿ ಹತ್ಕೊಳ್ತಾ ಇರ್ತದೆ. ಕಾಡಿಗೆ ಬೆಂಕಿ ಬಿದ್ದಿದೆ ಅಂದರೆ ಆ ರೋಡ್ ಪಕ್ಕನೇ ನಮ್ಮ ಕಣ್ಣು ಕಾಣುವಷ್ಟು ಒಂದು 50-100 ಅಡಿ ದೂರದಲ್ಲಿ ಇರೋವಂಥ ಒಂದು ಮರ ದಗ ಉರಿತಾ ಇದೆ, ಸುತ್ತಲೂ ಬೆಂಕಿ. ನಮಗೆ ಟಾರ್ ರೋಡಲ್ಲಿ ಇರೋದ್ರಿಂದ ನಮಗೇನೂ ಇಲ್ಲ, ನಾವು ದಾಂಡೇಲಿ ಇನ್ನೂ ಒಂದು 15 ಕಿಲೋಮೀಟ್ರ್ ದೂರ ಇದೆ. ನಾವು ಆ ಮರ ಎತ್ತಾಕಿ ಅವ್ರು ನಮ್ಮನ್ನು ಬೀಳ್ಕೊಟ್ರಲ್ಲ ಅವರು, ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ ಈ ಥರ ಬೆಂಕಿಯ ನರ್ತನ. ಆಮೇಲೆ ಎಲ್ಲಿ ನೋಡಿದ್ರೂ ಬೆಂಕಿ, ಹೊಗೆ, ಮತ್ತು ರಾತ್ರಿ ಬೇರೆ ಆಗೋದ್ರಿಂದ ಏನು ಉರಿ ಇದು ಕಾಣಿಸ್ತಾ ಇದೆ ಅಂತ. ಒಂದು ಮರ ಅಂತೂ ಇಡೀ ಮರ ಹತ್ಕೊಂಡ್ಬಿಟ್ಟಿದೆ. ಅದು ಬಹುಶಃ ಒಣಗಿದ್ದಿರಬೇಕದು. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಚೌಡಮ್ಮನ ಹಬ್ಬದಲ್ಲೆಲ್ಲ ಮದ್ದಿನ ಮರ ಅಂತ ಸುಡ್ತಾರೆ, ಒಂಥರ ಅಷ್ಟು ಮನೋರಂಜನೆಗೆ. ಆ ಥರ ಒಂದು ಮದ್ದಿನ ಮರ ಹತ್ಕೊಂಡಂಗೆ ಉರಿತಾ ಇದೆ ಅದು. ಒಂದು ಸ್ವಲ್ಪ ಹೊತ್ತು ಹಂಗೆ ನಿಲ್ಲಿಸ್ಕೊಂಡು ನೋಡಿದ್ವಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೂ ಭೀಕರವಾದ ಒಂದು ದೃಶ್ಯ ನಮಗೆ ಕಾಣಿಸ್ತು. ಅದು ನನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ಥರದ ಒಂದು ದೊಡ್ಡ ಮರ, ಅದು ರೋಡ್ ಪಕ್ಕದಲ್ಲೇ ಇದೆ. ಅದು ಒಂದು 50-100 ಅಡಿನಲ್ಲೇ ಇದೆ ರೋಡ್ ಪಕ್ಕದಲ್ಲೇ. ಅಂದರೆ ಬಹುಶಃ ಅದು ಅಂದರೆ ಮರ ಹಿಂಗೆ ಬೆಳ್ಕೊಂಡಿರ್ತದೆ, ಒಳಗಡೆ ಟೊಳ್ಳಾಗಿರ್ತದೆ. ಆ ಕೆಳಗಡೆಯಿಂದ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ ಟೊಳ್ಳಿಂದ ಬೆಂಕಿ ಹೋಗಿ ಆ ಮರದ ಹಿಂಗೆ ರೆಂಬೆಗಳಿರ್ತಾವಲ್ಲ, ಆ ರೆಂಬೆಗಳು ಕೋವುಗಳಾಗ್ಬಿಟ್ಟಿದೆ, ಅದ್ರ ಒಳಗಡೆ ತೂತುಗಳಾಗ್ಬಿಟ್ಟಿದೆ. ಒಂದೊಂದು ಇದರಿಂದನೂ ಬೆಂಕಿ ಈಚೆಗೆ ಬರ್ತಾಯಿದೆ. ಅಂದರೆ ಏನಪ್ಪ ಇದು ಹಿಂಗೆ ಸಾಧ್ಯವಾ ಅಂತ ನಾನು ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳಿದ್ರೆ ನಂಬಲ್ವೇನೋ ಗೊತ್ತಿಲ್ಲ. ಆ ಇಡೀ ಮರ ಹತ್ಕೊಂಡಿದೆ, ಆ ಕಾಂಡ ಹಂಗೆ ಕಾಣಿಸ್ತಾ ಇದೆ, ಆದರೆ ಅದರ ರೆಂಬೆಗಳ ಕೋವುಗಳಲ್ಲಿ ಬೆಂಕಿ ಈಚೆಗೆ ಬರ್ತಾಯಿದೆ. ಹೀಗೆ ಏನಿದು ಬೆಂಕಿ ಹಿಂಗೆ ಅಂತ. ಅಲ್ಲೂ ಕೂಡ ಅಷ್ಟು ಸುತ್ತಮುತ್ತ ಎಲ್ಲ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅಂದರೆ ಈ ಟೀಕ್ ಮರಗಳ ಕೆಳಗಡೆ ಏನೇನೋ ಬೆಳೆದಿರ್ತಾವಲ್ಲ, ಲ್ಯಾಂಟಾನ ಮತ್ತೊಂದು, ಅವೆಲ್ಲ ಹತ್ಕೊಂಡು ಉರಿತವೆ. ಆದರೆ ಹಿಂಗೆ ಒಣಗೋಗಿರೋ ಮರಗಳೇನಾಗ್ತವೆ, ಪೂರ ಆಹುತಿ ಆಗಿಬಿಡ್ತವೆ. ಸೊ ಏನೇ ಅಂದ್ರೂ ನಮಗೆ ಕರೀಂ ಖಾನ್ರು ಹೇಳಿದ್ರು, ನೋಡಿ ಇಲ್ಲಿ ಎಷ್ಟು ಜೀವಜಂತುಗಳಿದ್ವೋ, ಅದು ಹಾವುಗಳಿರ್ಬೋದು, ಅಂಟೆಗೊದ್ದಗಳಿರ್ಬೋದು, ಇರುವೆಗಳಿರ್ಬೋದು, ಗೊದ್ದಗಳಿರ್ಬೋದು, ಆಮೇಲೆ ಬೇರೆ ಥರದ ಕಾಡು ಪ್ರಾಣಿಗಳಿರ್ಬೋದು, ಹುಲಿ ಮತ್ತು ಇದನ್ನ ಮೊದಲುಗೊಂಡು ಚಿರತೆಗಳು ಮೊದಲುಗೊಂಡು ಅವೆಲ್ಲ ಎಷ್ಟು ಓಡೋಗಿರ್ತವೋ. ಸಣ್ಣ ಪುಟ್ಟ ಪ್ರಾಣಿಗಳು ಓಡೋಕ್ಕಾಗದೇ ಇರೋವಂಥವು ಎಷ್ಟು ಬೆಂದೋಗ್ತಾವಲ್ವ ಇಲ್ಲಿ. ಏನಿದು ಇದು ದೇವರೇ, ಈ ಪ್ರಾಣಿಗಳಿಗೆ ಇಂಥ ಸಂಕಟ ಕೊಡ್ತಾ ಇದೆಯಲ್ಲಪ್ಪ ಅಂತ ಪಾಪ ಅವರು ಕರೀಂ ಖಾನ್ರು ಇದು ಮಾಡಿಕೊಂಡು ನೋವ್ಕೊಂಡ್ರು. ಅದನ್ನು ನಿಜ ಕೂಡ ಅದು. ಅಂದರೆ ಒಂದು ಬೆಂಕಿ ಹತ್ಕೊಳ್ಳೋದು ಅಂತ ಅಂದರೆ, ಕಾಡಿನ ಬೆಂಕಿ ಅಂದರೆ ಎಲ್ಲವನ್ನು ದಹದಹಿಸಿಬಿಡ್ತದೆ, ಅದು ದಗದಗಿಸಿ ಇದು ಮಾಡಿಬಿಡ್ತದೆ. ಜೀವಜಾಲ, ಕೆಲವೊಂದು ದೊಡ್ಡ ಪ್ರಾಣಿಗಳು, ಶಕ್ತಿ ಇರೋ ಪ್ರಾಣಿಗಳು ಓಡೋಗ್ಬೋದು, ಆದರೆ ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳು ಸುತ್ತಲೂ ಬೆಂಕಿ ಆವರಿಸ್ಕೊಂಡ್ರೆ ಏನು ಮಾಡ್ತವೆ, ಸತ್ತೋಗ್ತವೆ. ಜೀವಜಾಲನೇ ನಾಶ ಆಗೋದು. ಈ ಬೆಂಕಿ ಅನ್ನೋದು ಒಂಥರದ ನಾಶದ ಸಂಕೇತ ಇದು. ಈ ದೀಪಾವಳಿನಲ್ಲಿ ಅಥವಾ ಇದರಲ್ಲಿ ಹೋಳಿನಲ್ಲಿ ಬೆಂಕಿಯನ್ನು, ಕಾಮನನ್ನು ಸುಡೋದು ಬೆಂಕಿ. ಅದು ಮನಸ್ಸಿನ ಕಹಿ ಭಾವನೆಗಳನ್ನು ಅಥವಾ ಮನುಷ್ಯನ ಕೆಟ್ಟತನ ಏನಿದೆ ಅದು ಸುಟ್ಟು ಹೋಗಲಿ ಅಂತ, ಹೃದಯ ಸ್ವಚ್ಛ ಆಗಲಿ ಅಂತೇಳಿ ಅದು ಸಂಕೇತ. ಆದರೆ ದೀಪಾವಳಿಯಲ್ಲಿ ದೀಪ ಹಚ್ಚೋದು
ಎಲ್ಲರ ಮನೆಯೂ ಬೆಳಕಾಗಲಿ ಅಂತೇಳಿ, ಅದೊಂದು ಉದಾರ ಭಾವ ಅದು. ಆದರೆ ಇಲ್ಲಿ ಬೆಂಕಿ ಮತ್ತು ಈ ರೀತಿ ದೀಪ ಇವುಗಳ ನಡುವೆ ಎಂಥ ಒಂದು ವೈರುಧ್ಯಗಳಿವೆ ಅಂತಂದರೆ, ಒಂದು ಕಡೆಗೆ ಬೆಂಕಿ ಸ್ವಚ್ಛಗೊಳಿಸೋದು ಹೌದು, ಇನ್ನೊಂದು ಕಡೆಗೆ ಸಂಪೂರ್ಣ ನಾಶ ಮಾಡೋದು ಹೌದು. ಸೊ ಅಂದರೆ ಈ ಮಲೆನಾಡಿನ ಇದರಲ್ಲಿ ಇವೆರಡೂ ಹಬ್ಬಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಅಂತಂದರೆ, ದೀಪಾವಳಿ ಎನ್ನುವಂಥದ್ದು ದೀಪಗಳನ್ನು ಮತ್ತೆ ಮತ್ತೆ ಕೊಟ್ಟು ಎಲ್ಲ ಮನೆಗಳನ್ನು ಬೆಳಕು ಮಾಡೋದು. ಈ ಹೋಳಿ ಎನ್ನುವಂಥದ್ದು ಮನಸ್ಸಲ್ಲಿರೋ ಭಾವನೆಗಳನ್ನು ಬೆಂಕಿಯನ್ನು ಸುಡುವ ಅಂದರೆ ಎಲ್ಲ ಹಳೆಯ ವಸ್ತುಗಳನ್ನ ಸುಟ್ಟಾಕೋ ಮೂಲಕ ಮನಸ್ಸನ್ನು ಕೂಡ ಸ್ವಚ್ಛಗೊಳಿಸ್ಕೊಳ್ಳೋದು ಅನ್ನೋ ಥರದಲ್ಲಿ ಇದಿದೆ. ಇವೆರಡರ ನಡುವೆ ಎಷ್ಟು ವ್ಯತ್ಯಾಸ ಇದೆ. ದೀಪಾವಳಿನಲ್ಲಿ ಆಗ್ತಾನೆ ಮಳೆ ಓದಿ ನಿಂತಿರ್ತದೆ, ಎಲ್ಲೂ ಬೆಂಕಿಯ ಅವಘಡ ಮತ್ತೊಂದು ಇನ್ನೊಂದು ಪ್ರಶ್ನೆನೇ ಇಲ್ಲ, ಎಲ್ಲ ತೇವಾಂಶ ಇರ್ತದೆ, ಇನ್ನೂ ಹಸಿರು ಮುಕ್ಕಳಿಸ್ತಾ ಇರ್ತದೆ. ಆದರೆ ಈ ಹೋಳಿಯ ಸಮಯಕ್ಕೆ ಕಾಡು ಬರಿದಾಗ್ತದೆ, ಬೆಂಕಿ ಹತ್ಕೊಂಡ್ರೆ ಮುಗ್ದೇ ಹೋಯ್ತು, ಈ ರೀತಿ ಆಗ್ತದೆ. ಆದರೆ ಇಂಟೀರಿಯರ್ ಮಲೆನಾಡಿಗೆ ಹೋದ್ರೆ ಹಿಂಗಿರೋದಿಲ್ಲ. ನಿತ್ಯ ಹರಿದ್ವರ್ಣದ ಸಂಪೂರ್ಣ ಕಾಡಿರೋ ಕಡೆಗೆ ಒಂದು ಮರ ಎಲೆ ಉದುರಿಸ್ತಾ ಇದ್ದರೆ ಇನ್ನೊಂದು ಚಿಗುರ್ತಾ ಇರ್ತದೆ, ಅಥವಾ ಎಲೆ ಉದುರೋದೇ ಇಲ್ಲ, ಕೆಲವು ಹಂಗಿರ್ತವೆ. ಆದರೆ ಈ ಕಾಡುಗಳಿದೆಯಲ್ಲ, ಈ ದಾಂಡೇಲಿ ಕಾಡುಗಳಿವೆಯಲ್ಲ, ಈ ದಾಂಡೇಲಿ ಕಾಡುಗಳು ಹಂಗಲ್ಲ. ಹೆಚ್ಚಾಗಿ ಟೀಕ್ ಪ್ಲಾಂಟೇಷನ್ನೇ ಮಾಡಿಬಿಟ್ಟಿರೋದ್ರಿಂದ ಅವು ಸಹಜವಾಗಿ ಉದುರ್ಬಿಡ್ತವೆ. ಆದರೆ ಕೆಲವು ಇದಿಲ್ಲ, ಅದರಲ್ಲೇ ಅಂಬಿಕಾನಗರ, ಅದನ್ನು ಬಿಟ್ಟು ಮುಂದಕ್ಕೆ ನಾವು ಜೋಯಿಡಾ ಮತ್ತು ಉಳುವಿ ಆ ಜಾಗಗಳಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿಲ್ಲ, ಅಲ್ಲಿ ಮತ್ತೆ ದಿತ್ಯಾರಿ ದ್ವರ್ಣದ ಕಾಡೆ, ಅಲ್ಲಿ ಸಂಪೂರ್ಣವಾಗಿ ಕಾಳಿ ನದಿಯ ದಂಡೆಯಲ್ಲಿ ಗಂಟ ಹೋದರೆ ಅದು ಬೇರೆ ಕಾಡೋದು. ಈ ಭಾಗ ಇದೆಯಲ್ಲ, ಇದು ಈ ಥರದ ಬೆಂಕಿಗೆ ಆಹುತಿ ಆಗುವಂಥ ಕಾಡು. ಪ್ರತಿ ವರ್ಷ ಜನ ಅಲ್ಲಿ ಕಾಡಿನ ವಾಸಿಗಳು ತುಂಬ ಆತಂಕದಲ್ಲಿ ಕಾಲ ಕಳೆಯುವಂಥದ್ದು. ಆಮೇಲೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಇದು ಏನಿರ್ತದೆ ಅಂದರೆ, ಹಂಗೆ ಬೆಂಕಿ ಹತ್ಕೊಂಡ್ರೆ ಯಾವ್ಯಾವ ಕಾರಣಕ್ಕೆ ಹತ್ಕೊಳ್ತದೋ ಗೊತ್ತಿಲ್ಲ. ಎಷ್ಟೋ ಸಲ ಮರಗಳು ಉಜ್ಜಿ, ಬಿದಿರಿರೋ ಕಡೆಗೆ ಬಿದಿರು ಉಜ್ಜಿ ಕೂಡ ಬೆಂಕಿ ಉತ್ಪತ್ತಿ ಆಗುತ್ತಂತೆ. ಆದರೆ ಈ ಗೌಳಿಗರು ಅಥವಾ ಕುಣಬಿಯರು ಅಥವಾ ಸಿದ್ಧಿಯರು ಆ ಕಾಡುಗಳಲ್ಲಿದ್ದಾರೆ, ನೀವೇ ಹಚ್ಬಿಟ್ಟಿದ್ದೀರಿ ಅಂತ ಅವ್ರಿಗೆ ಕಿರುಕುಳ ಕೊಡ್ತಾರಂತೆ. ಅವ್ರು ಹೇಳ್ಕೊಳ್ತಾರೆ, ಅಯ್ಯೋ ಫಾರೆಸ್ಟ್ನವ್ರು ನಮ್ಮನ್ನೇ ಅನುಮಾನ ಪಡ್ತಾರೆ, ನಾವೇ ಇರೋ ಜಾಗನ ನಮ್ಮ ಕಾಡನ್ನು ನಾವೇ ಯಾಕೆ ಸುಡಲಿ, ನಮ್ಗೆ ಆಶ್ರಯ ತಾಣ ಇದು. ಆಮೇಲೆ ನಮ್ಗೆ ಒಂದು ವೇಳೆ ಬೆಂಕಿ ಹತ್ಕೊಂಡ್ರೆ ನಮ್ಗೆ ಎಷ್ಟು ಕಷ್ಟ, ಆದರೆ ಫಾರೆಸ್ಟ್ನವ್ರು ಬಂದು ನಮಗೆ ಇದು ಮಾಡ್ತಾರೆ ಅಂಥೇಳಿ ಅವರೆಲ್ಲರೂ ಯಾವಾಗಲೂ ಹೇಳ್ತಾರೆ. ಸಿದ್ಧಿಯರು ಅದನ್ನು ಹೇಳ್ತಾರೆ, ಗೌಳಿಗರು ಕೂಡ ಅದನ್ನು ಹೇಳ್ತಾರೆ. ಸೊ ಹೀಗಾಗಿ ನಾವು 2 ದಿನಗಳ ಕಾಲ ಈ ದಾಂಡೇಲಿ ಸುತ್ತಮುತ್ತಲಿನ ಕಾಡುಗಳಲ್ಲಿ ಗೌಳಿಗರನ್ನು ನೋಡಿ, ಅವರ ಹಬ್ಬ ಆಚರಣೆಯನ್ನು ನೋಡಿ, ಮತ್ತು ಅವರು ಸದೃಢವಾಗಿರ್ತಕ್ಕಂಥ ಅವರ ಆತ್ಮವಿಶ್ವಾಸ ಮತ್ತು ಆ ಕಳೆ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ವಾಪಸ್ ಬಂದ್ವಿ. ಅಲ್ಲ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮಲ್ಟಿ ಸ್ಪೀಷೀಸ್ ಫಾರೆಸ್ಟ್ಗಳನ್ನ ಅಥವಾ ಪ್ಲಾಂಟೇಷನ್ಗಳನ್ನ ಕ್ರಿಯೇಟ್ ಮಾಡೋ ಬದಲು ಯಾಕೆ ಈ ಥರ ಒಂದೇ ಥರ ಬರೀ ಟೀಕ್ನೇ, ನಾನು ಈಗಲೂ ಕೂಡ ಎಷ್ಟೊಂದು ಸರಿ ಸಾಗರದಿಂದ ಆಚೆ ಎಲ್ಲ ಹೋದರೆ ಬರೀ ಇಂಥವೇ ಕಾಣಿಸ್ತವೆ. ಅಂದರೆ ಹೌದು, ಅದು ಏನಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಉತ್ಪಾದನೆಯನ್ನು ಮಾಡ್ತೀವಿ ನಾವು ಅಂತ ತಿಳ್ಕೊಂಬಿಟ್ಟಿದೆ ಅದ್ರ ಮೂಲಕ. ಅಂದರೆ ಡಿಪಾರ್ಟ್ಮೆಂಟು ಒಂದು ಹಣ ತರುವ ಡಿಪಾರ್ಟ್ಮೆಂಟ್ ಆಗಬೇಕಿದು. ಆ ಮೂಲಕ ರಾಜ್ಯಕ್ಕೆ ಹಣ ಕೊಡಬೇಕು. ಟೀಕ್ ಪ್ಲಾಂಟೇಷನ್ ಅನ್ನೋವಂಥದ್ದು ಒಂದು ಉದ್ಯಮ, ಅದು ಸಹಜವಾಗಿ ಮಾಡುವಂಥದ್ದಲ್ಲ. ಸಹಜವಾಗಿ ಟೀಕ್ ಮರಗಳು ಬೆಳೀತವೆ, ನಮ್ಮ ಕಾಡಿನ ಮರಗಳೇ ಅವು. ಆದರೆ ಅವು ಮರಮುಟ್ಟಿಗೆ ಬರೋದ್ರಿಂದ, ಮನೆ ಕೆಲಸಗಳಿಗೆಲ್ಲ ಬರೋದ್ರಿಂದ ಏನು ಮಾಡ್ತಾರೆ, ಅದನ್ನು ಪ್ಲಾಂಟೇಷನ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಉತ್ಪಾದನಾ ಡಿಪಾರ್ಟ್ಮೆಂಟ್ ಈ ರೀತಿಯಲ್ಲಿ ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಪರಿಸರ ಅದರಿಂದ ಎಷ್ಟು ಹಾಳಾಗ್ತದೆ. ಜೀವವೈವಿಧ್ಯಕ್ಕೆ ಹತ್ತಿರವಾಗುವಂಥ ಅನೇಕ ಬಗೆಯ ಮರಗಿಡಗಳನ್ನು ಬೆಳೆಸಿದ್ರೆ ಅದು ನಿಜವಾದ ಕಾಡು. ಹಿಂಗೆ ಪ್ಲಾಂಟೇಷನ್ ಮಾಡಿದ್ರೆ ಅದು ಕಾಡಲ್ಲ. ಈಗ ಒಂದು ಕಡೆಗೆ ಬರೀ ಬಿದಿರನ್ನ ಬೆಳೀತಾರೆ, ಕೆಲವು ಕಡೆಗೆ ಬರೀ ಟೀಕ್ ಮರಗಳನ್ನ ಬೆಳೀತಾರೆ. ಆದರೆ ಹಂಗಲ್ಲ ಮಾಡಬೇಕಾಗಿರೋದು. ಅದನ್ನೇ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂದರೆ ಅಲ್ಲಿ ಎಲ್ಲ ಬಗೆಯ ಸ್ಪೀಷೀಸು ಇರ್ತದೆ. ಆದರೆ ಅದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ತಾನು ಪ್ಲಾಂಟೇಷನನ್ನು ಮಾಡೋ ಮೂಲಕ ನಾವೇನೋ ಸರ್ಕಾರಕ್ಕೆ ಭಾರಿ ದೊಡ್ಡ ಉಪಕಾರ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದೆ. ಅಥವಾ ವ್ಯವಸ್ಥೆನೇ ಹಂಗಿದೆ. ನಾನು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನಾಗಲಿ ಸಂಬಂಧಪಟ್ಟವ್ರನ್ನ ನಾನು ದೂಷಣೆ ಮಾಡೋದಕ್ಕೆ ಮಾಡಲ್ಲ ನಾನು. ಯಾಕೆಂದರೆ ನಮ್ಮ ವ್ಯವಸ್ಥೆನೇ ಹಂಗಿದೆಯಲ್ಲ. ನಮಗೆ ಸ್ವಾತಂತ್ರ್ಯ ನಂತರದಲ್ಲಿ ಏನಾಯಿತು, ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಮಾಡಿದ್ರು. ಅಂದರೆ ನಮಗೆಲ್ಲ ಇಲಾಖೆಗಳು ಮಾಡ್ದಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಮಾಡಿದ್ರು, ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯ ಕೆಲಸ ಏನಾಗಬೇಕಾಗಿತ್ತು, ಅರಣ್ಯವನ್ನು ಕಾಪಾಡೋದು, ಸಂರಕ್ಷಣೆ ಮಾಡೋದು, ಮತ್ತು ಬಯಲಾಗಿರುವಂಥ ಕಡೆಗೆ ಅರಣ್ಯವನ್ನು ಬೆಳೆಸೋದು. ಆದರೆ ಇವರು ಅರಣ್ಯ ಬೆಳೆಸೋದು ಅಂದರೆ ಏನು ಮಾಡಿಬಿಟ್ರು ಅಂತಂದರೆ, ಹಿಂಗೆ ಪ್ಲಾಂಟೇಷನ್ಗಳು ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಅದಕ್ಕೆ ಬಹುಶಃ ನಮ್ಮ ಸರ್ಕಾರಗಳು ಅವಕಾಶ ಕೊಡಬಾರ್ದಾಗಿತ್ತು. ಪ್ಲಾಂಟೇಷನ್ಸ್ ಬೇಕಾಗಿರಲಿಲ್ಲ ನಮಗೆ. ಎರಡನೇದು, ಈಗ ನೋಡಿ, ದಾಂಡೇಲಿನಲ್ಲಿ ಒಂದು ಕಾಗದದ ಕಾರ್ಖಾನೆ ಇದೆ, ಭದ್ರಾವತಿನಲ್ಲಿ MPM ಮೈಸೂರು ಪೇಪರ್ ಮಿಲ್ಸ್ ಇದೆ. ಇವಕ್ಕೆ
ಮರಗಳನ್ನು ಕೊಡೋಕ್ಕೋಸ್ಕರನೇ, ಯಾಕೆಂದರೆ ಮರಗಳಿಂದ ಮಾಡೋದು ಅದು. ಅಲ್ಲಿ ಒಂದು ಅಕೇಶಿಯಾ, ಇನ್ನೊಂದು ಬಿದಿರು, ಎರಡು ಮುಖ್ಯ. ಅದನ್ನು ಆ ಫ್ಯಾಕ್ಟ್ರಿಗಳನ್ನು ಉಳಿಸೋಕ್ಕೋಸ್ಕರ ಎಷ್ಟೋ ಕಾಡನ್ನು ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಅದು ಎಂಥದ್ದು, ಈಗ ಮೈಸೂರು ಪೇಪರ್ ಮಿಲ್ಸು ವಾಸ್ತವವಾಗಿ ಅದು ಲಾಸಲ್ಲಿದೆ. ಅದೇನು ಅದರಿಂದ ಲಾಭ ಯಾವುದೂ ಇಲ್ಲ. ಒಂದು ಕಾಲಕ್ಕೆ ನಾನು ಆ ಕಾಲಕ್ಕೆ ನೋಡ್ತಾ ಇದ್ದೆ, ಕುದುರೆ ಮುಖದಲ್ಲಿ ಕೆಮ್ಮಣ್ಣುಗುಂಡಿಯಲ್ಲಿ ಎಂತೆಂಥ ಮರಗಳು ಇರುವಂಥ ಒಂದು ಜೀವವೈವಿಧ್ಯ ಇರ್ತಕ್ಕಂಥ ಕಾಡು, ಅಲ್ಲಿ ಪ್ಲ್ಯಾಂಟೇಷನ್ಸನ್ನು ಮಾಡಿದ್ದಾರೆ. ಈ MPMಗೆ ಮರ ಕೊಡೋಕ್ಕೋಸ್ಕರ ಅಕೇಶಿಯಾ ಬೆಳೆಸೋದು. ನಮ್ಮ ಸುಕ್ರಿ ಹೇಳ್ತಾ ಇದ್ಲಿ ಯಾವಾಗಲೂ, ಸುಕ್ರಿ ಬೊಮ್ಮಗೌಡ ನಮಗೆ ದೊಡ್ಡ ಕಲಾವಿದೆ, ಎಲ್ಲನೂ ನಾಶ ಮಾಡಿಬಿಟ್ಟು ಅಕೇಶಿ ಬೆಳೆಸ್ತಾವ್ರೆ ನೋಡಿ, ಇದೇನಿದು ಅಂತ ಸುಕ್ರಿ ಸಿಟ್ಟಿಂದ ಹೇಳ್ತಾ ಇರಲಿ ಯಾವಾಗಲೂ. ಹಂಗೆ ಅಕೇಶಿಯಾನ ಬೆಳೆಸೋದು ಆ ಫ್ಯಾಕ್ಟ್ರಿಗಳಿಗೋಸ್ಕರ. ಅಂದರೆ ಅಂಥ ಅರಣ್ಯನ ನಾಶ ಮಾಡಿ, ಅಂಥ ಅರಣ್ಯ ನಾಶ ಮಾಡಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರಪಂಚದ 9 ಜೀವವೈವಿಧ್ಯ ಇರತಕ್ಕಂಥ ಕಾಡುಗಳಲ್ಲಿ ನಮ್ಮದು ಒಂದು, ಅದು ಅಮೆಜಾನ್ ಫಾರೆಸ್ಟ್ ಥರನೇ. ಅಂಥ ಅರಣ್ಯನ ಯಾವುದೋ ಅಕೇಶಿಯಾ ಬೆಳೆಸೋದಕ್ಕೆ, ಇನ್ಯಾವುದೋ ಫ್ಯಾಕ್ಟ್ರಿಗೋಸ್ಕರ ಬಿದಿರು ಬೆಳೆಸೋದಕ್ಕೆ ನಾಶ ಮಾಡಿಬಿಟ್ಟು ಹಾಕಿದ್ರೆ ಏನು, ಇವತ್ತು ಮಲೆನಾಡಿನ ಎಷ್ಟೋ ಭಾಗಗಳು ಈ ಅಕೇಶಿಯಾ ಮರಗಳು ಬೆಳ್ಕೊಂಡು ಕೂತಿವೆ. ಅದು ಇದು ಟೀಕ್ ಪ್ಲಾಂಟೇಷನು ಅದೇ ಥರದ ಒಂದು ಹುನ್ನಾರನೇ. ಅದು ರೈಸ್ ಎಂಥದ್ದು, ಮರದ ಮಿಲ್ಗಳನ್ನು ಉದ್ಧಾರ ಮಾಡೋದಕ್ಕೆ, ಆ ಉದ್ಯಮಿಗಳನ್ನ ಉದ್ಧಾರ ಮಾಡೋದಕ್ಕೆ, ಮತ್ತು ಮನೆ ಕಟ್ಟೋರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇಂಥ ಕಾಡುಗಳನ್ನ ಬಯಲುಸೀಮೆಯಲ್ಲಿ ಬೆಳೆಸಲಿ. ಈ ಬಯಲುಸೀಮೆಯಲ್ಲಿ ಎಷ್ಟೋ ಬೇಕಾದಷ್ಟು ಅರಣ್ಯ ಇದು ಬೀಳು ಭೂಮಿಗಳು ಬಿದ್ದಿದೆ, ಅಲ್ಲೋಗಿ ಇಂಥದ್ದನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಲಿ. ಅದು ಬಿಟ್ಬಿಟ್ಟು ಇವರು ಇಂಥ ಮಹಾನ್ ಅರಣ್ಯಗಳಲ್ಲಿ ಇರೋವಂಥ ವೈವಿಧ್ಯಮಯತೆಯನ್ನು ಹಾಳು ಮಾಡಿ ಏಕ ಸಂಸ್ಕೃತಿ, ಅಂದರೆ ಮರಗಳ ಏಕ ಸಂಸ್ಕೃತಿ, ಇದು ಒಂದೇ ಥರ ಮರಗಳನ್ನ ಬೆಳೆಸೋದು ಮಾಡೋದಿದೆಯಲ್ಲ, ಸರಿಯಲ್ಲ. ಅದು 10 ಮರಗಳ ಜೊತೆಗೆ ಒಂದು ಟೀಕು ಇರಲಿ, ಆ ಮಾತು ಬೇರೆ. ಈಗ ಮೊನ್ನೆ ಇದೆ, ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬೆಳೆಯುವಂಥ ಫಾರೆಸ್ಟ್ಗೆ ಅವಕಾಶ ಇದ್ದಾಗ ಅದನ್ನು ಬಿಟ್ಬಿಟ್ಟು ಇವರು ಪ್ಲಾಂಟೇಶನ್ ಒಂದೇ ಥರದ್ದು ಸರಿ. ಹೌದು, ಈಗ ನಮ್ಮ ಬಯಲುಸೀಮೆ ಸುತ್ತಮುತ್ತ ಬೇಕಾದಷ್ಟು ಖಾಲಿ ಪ್ರದೇಶಗಳಿದೆ, ಮಾಡ್ಬೋದು, ಬೆಳೆಸ್ಕೊಳ್ಬೋದು. ಅದು ನಿಜವಾಗ್ಲೂ ಅವಾಗ ಒಂದು ಹಸಿರನ್ನ ಸೃಷ್ಟಿ ಮಾಡ್ದಂಗೆ ಈ ಭಾಗದಲ್ಲಿ. ಅದು ಅಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರು. ಆದರೆ ಮಲೆನಾಡಿನ ಅರಣ್ಯಗಳಲ್ಲಿ ಅಕೇಶಿಯನ್ನು ಬೆಳೆಸೋದಿದೆಯಲ್ಲ, ಅದು ತುಂಬ ತಪ್ಪು. ಮತ್ತು ಈ ರೀತಿಯ ಬರೀ ಟೀಕ್ ಪ್ಲಾಂಟೇಶನ್ ಮಾಡೋದಿದೆಯಲ್ಲ, ಅದು ತಪ್ಪದು, ಸರಿ ಅಲ್ಲ. ಅದರಿಂದನೇ ಅದೇ ಕಾರಣನೇ ಆಯಿತು ಈ ಬೆಂಕಿ ಹತ್ಕೊಳ್ಳೋದಕ್ಕೆ. ಖಂಡಿತ ವೈವಿಧ್ಯಮಯವಾಗಿ ಬೇರೆ ಬೇರೆ ಜಾತಿ ಇದ್ದಿದ್ರೆ ಇಲ್ಲ, ತೇವಾಂಶ ಇರ್ತಿತ್ತು. ಬೆಂಕಿ ಬೀಳಲ್ಲ, ತೇವಾಂಶ ಉಳಿತದೆ, ಬೆಂಕಿ ಬೀಳಲ್ಲ. ಇದೇನಾಯಿತು, ಎಲೆಗಳೆಲ್ಲ ಉದುರು ಬಿಡ್ತದೆ. ಒಂದು ಸಲ ಸಂಪೂರ್ಣ ಎಲೆ ಉದುರು ಬಿಡ್ತದೆ. ಎಲೆ ಉದುರೋ ಕಾಡುಗಳೇ ಹಂಗೆ, ಎಲೆ ಉದುರು ಬಿಡ್ತದೆ, ಆವಾಗ ಸಹಜವಾಗಿ ಬೆಂಕಿ ಅಳಿಸ್ಕೊಂಡು ಬಂದುಬಿಡ್ತದೆ. ಆದರೆ ಎಲೆ ಉದುರೋ ಕಾಡುಗಳು ಬೇರೆ ಇದೆ, ಆದರೆ ಈ ಭಾಗದಲ್ಲಿ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಅದೇನೇ ಈಗ ದಾಂಡೇಲಿನ ಬಿಟ್ಟು ಮುಂದಕ್ಕೆ ಹೋದರೆ ಜೋಯಿಡಾ ಕಡೆಗೆ ಆ ಥರದ ವಾತಾವರಣ ಇಲ್ಲ. ಯಾಕಂದರೆ ಅಲ್ಲಿ ಬೇರೆ ಮರ ಗಿಡಗಳು ಎಲ್ಲ ಸಮೃದ್ಧವಾಗಿವೆ, ಅವು ಅಷ್ಟು ಸುಲಭವಾಗಿ ಬೆಂಕಿ ಬೀಳೋದಿಲ್ಲ ಅಲ್ಲಿ. ಇಲ್ಲಿ ಬೆಂಕಿ ಯಾವಾಗಲೂ ಬೀಳುತ್ತೆ. ಸೊ ಹಿಂಗಾಗಿ ನಮ್ಮ ಅರಣ್ಯ ನೀತಿಗಳು ಸರಿಯಿಲ್ಲ, ನಮ್ಮ ಸರ್ಕಾರದ ನೀತಿಗಳು ಸರಿಯಿಲ್ಲ. ಕಾಡನ್ನು ಉಳಿಸ್ಕೋಬೇಕು ಮತ್ತು ನಿಸರ್ಗವನ್ನು ಕಾಪಾಡ್ಕೋಬೇಕು ಅನ್ನುವ ಕಾಳಜಿ ನಮ್ಮ ವ್ಯವಸ್ಥೆಗಳಿಗಿರಲ್ಲ. ಈ ಅರಣ್ಯವನ್ನು ಎಷ್ಟು ಉಳಿಸ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ಸಮಿತಿಗಳಾಗೋಗಿವೆ. ಒಂದು ಮಾಧವ ಗಾಡ್ಗೀಳ್ ಅವರ ಸಮಿತಿಯನ್ನು ಮಾಡಿದ್ರು. ಅವರು ಅದೆಷ್ಟೋ ಸಮೀಕ್ಷೆಯನ್ನು ಮಾಡಿ ಇಷ್ಟು ಅರಣ್ಯ ಈ ನಮ್ಮ ಪಶ್ಚಿಮ ಘಟ್ಟಗಳು ಉಳಿಯತಕ್ಕದ್ದು ಅಂತೇಳಿ ಒಂದು ವರದಿಯನ್ನು ಕೊಟ್ಟರು. ಆದರೆ ಅದನ್ನು ಇವರು ವಿರೋಧ ಮಾಡಿದ್ರು, ವಿಧಾನಸಭೆಯಲ್ಲೇ ವಿರೋಧ ಮಾಡಿಬಿಟ್ರು. ಅದಾದಮೇಲೆ ತಿರ್ಗಾ ಕಸ್ತೂರಿ ರಂಗನ್ ಕಮಿಟಿ ಮಾಡಿದ್ರು ಇನ್ನೊಂದು. ಅವ್ರು ಇನ್ನೊಂದಷ್ಟು ರಿಲ್ಯಾಕ್ಸ್ ಮಾಡಿ ಇಲ್ಲ ಇಷ್ಟಾದರೂ ಉಳಿಬೇಕು ಅಂತ ಹೇಳಿದ್ರು. ಆ ಕಸ್ತೂರಿ ರಂಗನ್ ವರದಿಯನ್ನು ಕೂಡ ಒಪ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರಗಳು ತಯಾರಿಲ್ಲ. ಕೇರಳ ಸರ್ಕಾರವೂ ತಯಾರಿಲ್ಲ, ಕರ್ನಾಟಕ ಸರ್ಕಾರವೂ ತಯಾರಿಲ್ಲ, ಮಹಾರಾಷ್ಟ್ರ ಸರ್ಕಾರವೂ ತಯಾರಿಲ್ಲ. ಇನ್ನು ಅರಣ್ಯ ಹೆಂಗೆ ಉಳಿತದೆ? ಅಲ್ಲ, ಆ ಅರಣ್ಯದ ನಡುವೆ ಬೇರೆ ಬೇರೆ ಅವರ ದೊಡ್ಡ ದೊಡ್ಡ ಪ್ಲಾಂಟೇಷನ್ಗಳಿರೋದ್ರಿಂದ ಅವ್ರದನ್ನು ಉಳಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಇವರೆಲ್ಲ ಯುನೆಸ್ಕೋಗೆ ಸೇರಬೇಕು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂತ ರೆಕಮೆಂಡೇಶನ್ ರೆಡಿ ಆಯಿತು ಈ ಮೂಲಕ. ಅದು ಆಗಲಿಲ್ಲ. ಯಾಕೆ ಅಂತಂದರೆ ಮಧ್ಯದಲ್ಲಿ ಸಾಕಷ್ಟು ಜನರದ್ದು 16,000 ಎಕರೆ ಭೂಮಿಗಳಿದ್ದಾವೆ, ಅವೆಲ್ಲ ಎಕರೆ ಇದೆ. ಮತ್ತು ಇತ್ತೀಚೆಗಂತೂ ರೆಸಾರ್ಟ್ಗಳು, ದೊಡ್ಡ ರೆಸಾರ್ಟ್ಗಳು ಕಾಡಿನೊಳಗಡೆ ಆಗ್ತಾಯಿವೆ. ಆಮೇಲೆ ಗಣಿಗಾರಿಕೆಗೂ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ, ರೆಸಾರ್ಟ್ಗಳಿಗೆ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೇಕಾದಷ್ಟು ಅಭಿವೃದ್ಧಿ ಯೋಜನೆಗಳು ಅಂದ್ಬಿಟ್ಟು ಡ್ಯಾಮ್ಗಳನ್ನ ಕಟ್ಟೋದು, ಮತ್ತೊಂದು ವಿದ್ಯುತ್ ಇರ್ಬೋದು, ಇದು ಮಾಡೋದು, ಇಂಥದ್ದಾಗ್ತಾಯಿವೆ. ಇವೆಲ್ಲವೂ ಸೇರಿ ಏನಾಗ್ತಿದೆ, ನಮ್ಮ ಈ ಪಶ್ಚಿಮ ಘಟ್ಟಗಳು ನಾಶದ ಅಂಚಿಗೆ ತಲುಪ್ತಾ ಇವೆ. ತಲುಪುವ ಕಾರಣಕ್ಕಾಗಿಯೇ ನಾವು
ಆಕ್ಸಿಜನ್ ಇವತ್ತು ದೆಹಲಿನಲ್ಲಿ ಏನಾಗ್ತಿದೆ ಅಂಥ ಒಂದು ಸಂದರ್ಭ ನಮ್ಮ ಬೆಂಗಳೂರಂಥ ನಗರಕ್ಕೂ ಬರ್ತದೆ. ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಹೋಗ್ತಾಯಿದ್ದೀವಿ. ಅದಕ್ಕೇನೆ ಮಳೆ ಬೆಳೆಗಳು ಕೂಡ ಒಂದು ನಿಯತವಾಗಿ ಆಗ್ತಿಲ್ಲ. ಬಂದರೆ ಸರಿ ಮಳೆ ಬಂದುಬಿಡ್ತದೆ, ಇಲ್ವಾ ಬರೋದೇ ಇಲ್ಲ, ಬರ ಆವರಿಸ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ವೈವಿಧ್ಯಮಯವಾದಂಥ ನಮ್ಮ ಈ ರೀತಿಯ ಅರಣ್ಯಗಳನ್ನು ಕಳ್ಕೊಳ್ತಾ ಇರೋದ್ರಿಂದ ಏರ್ಪೇರು ತುಂಬ ಆಗ್ತಾಯಿದೆ. ಓಕೆ ಅಪ್ಪಾಜಿ, ಒಂಥರ ಐ ಓಪನಿಂಗ್ ಎಪಿಸೋಡ್ ಇದು. ಎಷ್ಟೊಂದು ಬೇರೆ ಬೇರೆ ಕಾರಣಗಳಿಗಾಗಿ ಮುಂದಿನ ಎಪಿಸೋಡ್ನಲ್ಲಿ ಮಾಡೋಣ. ಓಕೆ.